Open the Bible to the book of Genesis. ಆದಿಕಾಂಡದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. I have written 2 books from the life of Abraham. ಅಬ್ರಹಾಮನ ಜೀವಿತದ ಕುರಿತಾಗಿ ನಾನು 2 ಪುಸ್ತಕಗಳನ್ನು ಬರೆದಿದ್ದೇನೆ. I want to write 2 more books about this great man. ಈ ಮಹಾನ್ ದೇವ ಸೇವಕನ ಕುರಿತಾಗಿ ಇನ್ನೂ 2 ಪುಸ್ತಕಗಳನ್ನು ಬರೆಯಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. 4 books about the same person. ಒಬ್ಬ ವ್ಯಕ್ತಿ ಕುರಿತಾಗಿ 4 ಪುಸ್ತಕಗಳು. He is a great man. ಆತನೊಬ್ಬ ದೊಡ್ಡ ಸೇವಕ. We are going to learn something from the life of Abraham. ಅಬ್ರಹಾಮನ ಜೀವಿತದ ಮೂಲಕವಾಗಿ ಅಮೂಲ್ಯವಾದ ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳುವುದು ಸಾಧ್ಯವಿದೆ. The book of Genesis chapter 22. ಆದಿಕಾಂಡ ಪುಸ್ತಕದಲ್ಲಿ 22ನೇ ಅಧ್ಯಾಯ. But every day I open my message with a joke. ನಾನು ಪ್ರತಿ ದಿವಸ ನನ್ನ ಸಂದೇಶ ಪ್ರಾರಂಭಿಸುವಾಗ ಒಂದು ಜೋಕ್ ನೊಂದಿಗೆ ನಾನು ಪ್ರಾರಂಭಿಸ್ತೇನೆ. But today I remember many jokes. ಆದರೆ ಇವತ್ತು ನನಗೆ ತುಂಬಾ ಜೋಕ್ಸ್ಗಳು ನೆನಪಾಗ್ತಾ ಇವೆ. I have 389 jokes kept in this hard disk. ನನ್ನ ಈ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ 389 ಜೋಕ್ಗಳು ಸಂಗ್ರಹವಾಗಿವೆ. You can tell me a number, I will bring out that same number and tell that joke. 389ರ ಒಳಗೆ ಯಾವುದಾದ್ರೂ ಒಂದು ನಂಬರ್ ನೀವು ಹೇಳುವುದಾದ್ರೆ ಆ ನಂಬರ್ನ ಆ ಜೋಕ್ ಅನ್ನು ನಾನು ಯಥಾವತ್ತಾಗಿ ನಿಮ್ಮ ಮುಂದೆ ಹೇಳ್ತೇನೆ. Joke number 11. ಜೋಕ್ ನಂಬರ್ 11. That is my family joke. ಅದು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಜೋಕ್. That is why I said it is bad. ಆದ್ರಿಂದ ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. I have 1 wife and 5 children. ನನಗೆ 1 ಹೆಂಡತಿ ಮತ್ತು 5 ಮಕ್ಕಳಿದ್ದಾರೆ. All my boys are jokers. ನನ್ನ ಎಲ್ಲ ಮಕ್ಕಳು ಗಂಡು ಮಕ್ಕಳು ಅವರು ಹಾಸ್ಯಗಾರರಾಗಿದ್ದಾರೆ. One day we were expecting 2 ladies from Jerusalem in my home for dinner. ಒಂದು ದಿವಸ ನಮ್ಮ ಮನೆಯಲ್ಲಿ ಊಟಕ್ಕೋಸ್ಕರ ಯೆರೂಸಲೇಮ್ ಕಡೆಯಿಂದ ಬರಬೇಕಾದ 2 ಸ್ತ್ರೀಯರನ್ನು ನಾವು ನಿರೀಕ್ಷಿಸ್ತಾ ಇದ್ದೆವು. So I invited them at 6 o'clock in the evening. ನಾನು ಅವರಿಗೆ ಸಂಜೆ 6 ಗಂಟೆ ನಮ್ಮ ಮನೆಗೆ ಬರಬೇಕೆಂಬುದಾಗಿ ಆಮಂತ್ರಣ ಕೊಟ್ಟಿದ್ದೆ. But at 5:45 my son did something wrong. ಆದರೆ 5:45ಗೆ ಸರಿಯಾಗಿ ನನ್ನ ಮಗ ಏನೋ ಒಂದು ತಪ್ಪು ಕೆಲಸ ಮಾಡಿದ. And he's only 6 years old. ಆ ಸಮಯದಲ್ಲಿ ಆತನು ಬರೀ 6 ವರ್ಷ ಪ್ರಾಯದವನು. So I took him to the bedroom. ನಾನು ಅವನನ್ನ ಬೆಡ್ರೂಮಿಗೆ ಕರ್ಕೊಂಡು ಹೋದೆ and disciplined him. ಮತ್ತು ಆತನನ್ನು ಶಿಸ್ತಿಗೆ ಒಳಪಡಿಸಿದೆ. So here is an advice. ಮತ್ತು ಆತನಿಗೊಂದು ಸಲಹೆ. Don't beat your children in public. ನಿಮಗೊಂದು ಸಲಹೆ ಏನು ಕೇಳಿದ್ರೆ ಬಹಿರಂಗವಾಗಿ ಅಥವಾ ಸಾರ್ವಜನಿಕವಾಗಿ ನಿಮ್ಮ ಮಕ್ಕಳಿಗೆ ಯಾವತ್ತೂ ಹೊಡಿಬೇಡಿ. Don't discipline your children even in front of their siblings. ಅವರ ಸಹೋದರ ಸಹೋದರಿಯರ ನಡುವಿನಲ್ಲಿ ಕೂಡ ನಿಮ್ಮ ಮಕ್ಕಳಿಗೆ ನೀವು ಹೊಡಿಲಿಕ್ಕೆ ಹೋಗಬೇಡಿ. Do it in privacy. ಅದನ್ನು ತುಂಬಾ ಖಾಸಗಿಯಾಗಿ ಮಾಡಿರಿ. So I did it in the bedroom. ಆದ್ರೆ ನಾನು ಆ ಕೆಲಸವನ್ನ ಬೆಡ್ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿ ಮುಗಿಸಿದೆ. And he started to cry. ಮತ್ತು ಆತನು ಅಳುವುದಕ್ಕೆ ಶುರು ಮಾಡಿದ. I looked at the watch. ನಾನು ಗಡಿಯಾರ ನೋಡ್ತೇನೆ. There were only 2 more minutes for 6. ಈಗ 6 ಗಂಟೆ ಆಗಲಿಕ್ಕೆ ಬರೀ 2 ನಿಮಿಷ ಬಾಕಿ ಇದೆ. I said, wash your face, come to the dining table because we are expecting the guest in 2 minutes. ನಾನು ಹೇಳಿದೆ, ನೀನು ಹೋಗಿ ಮುಖ ತೊಳೆದುಕೊಂಡು ಡೈನಿಂಗ್ ಟೇಬಲ್ ಕಡೆಗೆ ಬಾ, ಯಾಕಂದ್ರೆ ಇನ್ನು 2 ನಿಮಿಷದ ಒಳಗಡೆ ನಮ್ಮ ಗೆಸ್ಟ್ಗಳು ಅತಿಥಿಗಳು ಬರ್ಲಿಕ್ಕಿದ್ದಾರೆ. He said, I don't want food. ನನಗೆ ಆಹಾರ ಬೇಡ ಅವನು ಹೇಳಿದ. I said, I am the father, I decide whether you are going to eat or not. ನಾನು ಹೇಳಿದೆ, ಈ ಮನೆಯಲ್ಲಿ ಯಜಮಾನ, ನಾನು ನಿನ್ನ ತಂದೆ, ಈ ಊಟ ಮಾಡಬೇಕೋ ಬೇಡ ಎಂಬುದಾಗಿ ನಿರ್ಧಾರ ಮಾಡುವನು ನಾನು. Then the doorbell rang. ಆ ಸಮಯದಲ್ಲಿ ಡೋರ್ ಬೆಲ್ ಗಂಟೆ ಆಯಿತು. I opened the door. ನಾನು ಬಾಗಿಲು ತೆಗೆದೆ. 2 American ladies from Jerusalem walked in. ಅಮೆರಿಕ ದೇಶದ 2 ಸ್ತ್ರೀಯರು ಅವರು ಯೆರೂಸಲೇಮ್ ಕಡೆಯಿಂದ ನಮ್ಮ ಮನೆಗೆ ಬಂದರು. We have a round table. ನಮ್ಮ ಮನೆಯಲ್ಲಿ ಒಂದು ವೃತ್ತಾಕಾರದ ಟೇಬಲ್ ಇದೆ. So we all sat together. ನಾವೆಲ್ಲರೂ ಒಟ್ಟಾಗಿ ಕುಳಿತುಕೊಂಡೆವು. And my boy is also sitting there weeping. ಹಾಗೆ ಪೆಟ್ಟು ತಿಂದ ನನ್ನ ಮಗ ಕೂಡ ಅಲ್ಲಿ ಎದುರುಗಡೆ ಕೂತ್ಕೊಂಡು ಆತನು ಅಳ್ತಾ ಇದ್ದ, ಎದುರು ಬಿಡ್ತಾ ಇದ್ದ. I introduced my children and my wife to these guests. ನನ್ನ ಹೆಂಡತಿಯನ್ನ ಹಾಗೆ ನನ್ನ ಮಕ್ಕಳನ್ನ ಬಂದಂತ ಅತಿಥಿಗಳಿಗೆ ನಾನು ಪರಿಚಯಿಸಿದೆ. My wife Lily, my first son, second son, and then I came to the 5th boy. ನನ್ನ ಹೆಂಡತಿ ಲಿಲ್ಲಿ, ಹಾಗೆ ನನ್ನ ಮೊದಲ ಮಗ, 2ನೇ ಮಗ ಅಂತ ಹೇಳ್ತಾ 5ನೇ ಮಗನ ಪರಿಚಯ ಮಾಡುವುದಕ್ಕಾಗಿ ಬಂದೆ. I said his name is Ray, R-A-Y, Ray. ಅವನ ಹೆಸರು RAY, ರೇ. He is a good boy. ಆತನು ತುಂಬಾ ಒಳ್ಳೆ ಹುಡುಗ. I love him very much. ನಾನು ಆತನು ತುಂಬಾ ಪ್ರೀತಿಸ್ತೇನೆ. He is weeping. ಆದ್ರೆ ಆತನು ಅಳ್ತಲೇ ಇದ್ದಾನೆ. And one of the ladies asked him, Ray,
do you love your daddy too? ಆ ಎರಡು ಸ್ತ್ರೀಯರಲ್ಲಿ ಒಬ್ಬ ಸ್ತ್ರೀ ಕೇಳ್ತಾಳೆ, ನೀನು ನಿನ್ನ ತಂದೆಯನ್ನ ಪ್ರೀತಿಸ್ತ್ಯಾ? He said, yes. ಅವನು ಹೇಳಿದ, ಹೌದು. And the lady asked, why do you love your daddy? ಅವಳು ಕೇಳಿದ್ಲು, ನಿನ್ನ ತಂದೆ ನೀನು ಯಾಕೆ ಪ್ರೀತಿಸುತ್ತಿ? That 6-year-old boy said like this without even thinking. 6 ವರ್ಷದ ಆ ಚಿಕ್ಕ ನನ್ನ ಮಗ ಏನು ಕೂಡ ಆಲೋಚನೆ ಮಾಡದ ತಕ್ಷಣ ಹೀಗೆ ಹೇಳಿಬಿಟ್ಟ. Because the Bible says, love your enemies. ಸತ್ಯವೇದ ಹೇಳ್ತದೆ, ನಿನ್ನ ವೈರಿಗಳನ್ನ ಪ್ರೀತಿಸು ಎಂಬುದಾಗಿ. Now you know why I have no hair on my head. ಈಗ ನಿಮಗೆ ಅರ್ಥವಾಗಬಹುದು ನನ್ನ ತಲೆ ಮೇಲೆ ಕೂದಲು ಯಾಕಿಲ್ಲ. If I will live with a wife like that and 5 children like that, what else you expect? ಅಂತ ಒಂದು ಹೆಂಡತಿಯೊಟ್ಟಿಗೆ ಅಂತ 5 ಮಕ್ಕಳೊಂದಿಗೆ ನಾನು ಜೀವನ ಸಾಗಿಸುವುದಾದ್ರೆ ಇದಕ್ಕಿಂತ ಹೆಚ್ಚು ನೀವು ಏನು ನಿರೀಕ್ಷೆ ಮಾಡ್ತೀರಿ? I remember another joke. ಇನ್ನೊಂದು ಜೋಕ್ ನನಗೆ ನೆನಪಾಗ್ತದೆ. You want to hear the second joke? ಇನ್ನೊಂದು ಜೋಕ್ ಕೇಳಿಸಿಕ್ಲಿಕ್ಕೆ ಬೇಕಾ? Only 2 people. ಬರೀ ಇಬ್ಬರಿಗೆ ಮಾತ್ರವಾ? Invite me back, I will come and tell the joke. ನನ್ನನ್ನು ಮತ್ತೊಮ್ಮೆ ನೀವು ಕರೀರಿ, ಆಗ ಬಂದು ನಾನು ನಿಮಗೆ ಜೋಕ್ ಹೇಳ್ತೇನೆ. The book of Genesis chapter 22 verse 1. 22ನೇ ಅಧ್ಯಾಯ ಆದಿಕಾಂಡದಲ್ಲಿ ವಚನ 1. In this chapter Abraham was blessed with the cream of blessing, with blessings upon blessings. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನು ಆಶೀರ್ವಾದಗಳ ಮೇಲೆ ಆಶೀರ್ವಾದವನ್ನ ಆತನು ಹೊಂದಿಕೊಳ್ಳುತ್ತಾ ಇದ್ದಾನೆ. 22ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, 16ರಿಂದ ಶುರು ಮಾಡ್ತೇನೆ. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. I like that. ಇದನ್ನು ನಾನು ಇಷ್ಟಪಡ್ತೇನೆ. He got a special blessing. ಆತನು ವಿಶೇಷ ಆಶೀರ್ವಾದವನ್ನು ಹೊಂದಿಕೊಂಡನು. Nobody else got such a wonderful blessing. ಈ ರೀತಿಯ ಅದ್ಭುತವಾದ ಆಶೀರ್ವಾದವನ್ನು ಬೇರೆ ಯಾರು ಕೂಡ ಹೊಂದಿಕೊಂಡಿಲ್ಲ. Let us ask God, ನಾವು ದೇವರಲ್ಲಿ ಕೇಳಿಕೊಳ್ಳೋಣ, why you gave that special blessing to this man? ಈ ವ್ಯಕ್ತಿಗೆ ಇಂಥ ವಿಶೇಷವಾದ ಆಶೀರ್ವಾದವನ್ನ ಕರ್ತನು ನೀನು ಯಾಕೆ ಕೊಟ್ಟೆ? In this chapter he took 18 steps to get closer to God and get that blessing. ಈ ಒಂದು ಅಧ್ಯಾಯ ಭಾಗದಲ್ಲಿ ನಾವು ನೋಡ್ತೇವೆ 18 steps. 18 ಮೆಟ್ಟಿಲುಗಳು ಅಂತ ಒಂದು ಪ್ರಯಾಣ ಮಾಡಿ ಆತನು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾನೆ. I don't have the time to tell all the 18 points. ಈ ಎಲ್ಲ 18 ಮೆಟ್ಟಿಲುಗಳು ಅಥವಾ 18 ವಿಚಾರಗಳ ನಿಮ್ಮ ಮುಂದೆ ಹೇಳಲಿಕ್ಕೆ ನನಗೆ ಸಮಯಾವಕಾಶ ಕಡಿಮೆ ಇದೆ. But I will try to say at least 10. ಕನಿಷ್ಠ 10 ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. Do you have your notebook? ನೀವು ನಿಮ್ಮ ನೋಟ್ ಪುಸ್ತಕ ತಂದಿದ್ದೀರಾ? ಪೆನ್ ಇದೆಯಾ? You will forget if you won't write it. ನೀವು ಒಂದು ವೇಳೆ ಬರೀದೇ ಇದ್ರೆ ಅದನ್ನು ನೀವು ಬೇಗ ಮರೆತು ಬಿಡ್ತೀರಿ. Once you go home you will not even remember 4 of them. ನೀವು ಇಲ್ಲಿಂದ ಮನೆಗೆ ಹೋದ ಮೇಲೆ ಇಲ್ಲಿ 10 ಕೇಳಿಸಿಕೊಂಡ್ರೆ ಮನೆಯಲ್ಲಿ 4 ಕೂಡ ನಿಮ್ಮ ನೆನಪಿಗೆ ಬರಲಿಕ್ಕಿಲ್ಲ. Verse 1. ಮೊದಲನೇದಾಗಿ, and it came to pass after these things that God did tempt Abraham and said unto him, Abraham, and he said, behold, here I am. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. After these things. ಈ ಸಂಗತಿಗಳು ಆದ ಮೇಲೆ. After what things? ಯಾವ ಸಂಗತಿಗಳು ಆದ ಮೇಲೆ? When we don't understand the Bible, it is better that we ask the question to God. ನಾವು ಸತ್ಯವೇದ ಅರ್ಥ ಮಾಡಿಕೊಳ್ಳಿಕ್ಕೆ ಅಸಾಧ್ಯವಾದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ನಾವು ದೇವರಲ್ಲಿ ಕೇಳ್ತಾ ಇರಬೇಕು. God will not be angry if we ask questions. ನಾವು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ದೇವರು ಎಂದಿಗೂ ಕೋಪಿಸಿಕೊಳ್ಳುವುದಿಲ್ಲ. If we question God, then God will be upset. ನಾವು ಪ್ರಶ್ನೆ ಕೇಳುವುದಾದ್ರೆ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ. So after these things, after what things? ಈ ಸಂಗತಿಗಳು ಆದ ಮೇಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ಸಂಗತಿಗಳು ಆದ ಮೇಲೆ? To know that we have to go to the previous chapter. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದರ ಹಿಂದಿನ ಅಧ್ಯಾಯದ ಕಡೆಗೆ ನಾವು ಹೋಗಬೇಕಾಗ್ತದೆ. 2 things. 2 ಸಂಗತಿಗಳು. Number 1. ಒಂದನೇದಾಗಿ, he had to cast out the son of the flesh and his mother Hagar. ಆತನು ತನ್ನ ಶರೀರ ಭಾವದ ಮೂಲಕವಾಗಿ ಹುಟ್ಟಿದಂತ ಆ ಮಗನನ್ನು ಮತ್ತು ಆ ಮಗನ ತಾಯಿಯನ್ನು ತನ್ನ ಜೀವಿತದಿಂದ ಆತನು ದೂರಕ್ಕೆ ಎಸೆಯಬೇಕಾಯಿತು. He had to clean his house. ಆತನು ತನ್ನ ಮನೆಯನ್ನ ಕುಟುಂಬವನ್ನ ಶುದ್ಧೀಕರಿಸಬೇಕಾಯಿತು. Do you want to get a special blessing from God? ದೇವರಿಂದ ನಿಮಗೆ ವಿಶೇಷವಾದ ಆಶೀರ್ವಾದ ಬೇಕಾಗಿದೆಯಾ? Do this.
ಇದನ್ನು ಮೊದಲು ಮಾಡಿರಿ. Clean your house. ನಿಮ್ಮ ಕುಟುಂಬವನ್ನ, ನಿಮ್ಮ ಮನೆಯನ್ನ ಸ್ವಚ್ಛ ಮಾಡಿರಿ. Clean this house. ಈ ಮನೆಯನ್ನ ಸ್ವಚ್ಛ ಮಾಡಿರಿ. Clean your relationship with your spouse. ನಿನ್ನ ಜೀವನ ಸಂಗಾತಿಯೊಂದಿಗಿರುವ ನಿನ್ನ ಸಂಬಂಧವನ್ನ ಶುದ್ಧೀಕರಿಸಿಕೊಳ್ಳಿ. Clean your relationship with your parents. ನಿನ್ನ ತಂದೆ ತಾಯಿಗಳೊಂದಿಗೆ ನಿನಗಿರುವ ಸಂಬಂಧವನ್ನ ಸರಿಪಡಿಸಿಕೊ. Abraham cleaned his house. ಅಬ್ರಹಾಮನು ತನ್ನ ಮನೆತನವನ್ನ, ಕುಟುಂಬವನ್ನ ಸ್ವಚ್ಛಗೊಳಿಸಿದ. Let me tell you, when you go home, clean your house. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ನಿಮ್ಮ ಮನೆಗೆ ಹೋದ ತಕ್ಷಣ ಮೊದಲಾಗಿ ನಿಮ್ಮ ಮನೆಯನ್ನ ಸ್ವಚ್ಛ ಮಾಡಿರಿ. Maybe there is something that God doesn't like. ನೀವು ದೇವರು ಇಷ್ಟಪಡದಿರುವಂತಹ ಯಾವುದೋ ಒಂದು ಸಂಗತಿ ನಿಮ್ಮ ಕುಟುಂಬ ಜೀವಿತದಲ್ಲಿ ಇರಬಹುದು. It may be an idol. ಅದೊಂದು ವಿಗ್ರಹವಾಗಿರಬಹುದು. It may be a CD or a book. ಅದೊಂದು CD ಆಗಿರಬಹುದು, ಒಂದು ಪುಸ್ತಕ ಆಗಿರಬಹುದು. Whatever God will show you, remove it. ದೇವರು ನಿಮಗೆ ಅದನ್ನು ತೋರಿಸಿಕೊಡ್ತಾನೆ, ಅದನ್ನು ನಿಮ್ಮ ಕುಟುಂಬದಿಂದ ತೊಲಗಿಸಿರಿ. Throw it away. ಅದನ್ನು ಬಿಸಾಡಿ ಬಿಡಿ. Number 2. ಎರಡನೇದಾಗಿ, Previous chapter, verse 33. ಹಿಂದಿನ ಅಧ್ಯಾಯದ 33ನೇ ವಾಕ್ಯ, He worshipped God. ಆತನು ದೇವರನ್ನು ಆರಾಧಿಸಿದನು. After these things, ಈ ಸಂಗತಿಗಳು ಆದ ಮೇಲೆ, after cleaning his house, ತನ್ನ ಮನೆಯನ್ನ ಸ್ವಚ್ಛ ಮಾಡಿದ ಮೇಲೆ, after worshipping God, ದೇವರನ್ನು ಆರಾಧಿಸಿದ ಮೇಲೆ, your house must become a worship center. ನಿಮ್ಮ ಮನೆ ಎಂಬುದು ಅದೊಂದು ಆರಾಧನೆಯ ಕೇಂದ್ರವಾಗಿ ಮಾರ್ಪಡಬೇಕು. Church is not actually the worship center. ದೇವರ ಸಭೆ ಎಂಬುದು ಒಂದು ಆರಾಧನೆಯ ಕೇಂದ್ರವಲ್ಲ. The church is only a gathering place. ಸಭೆ ಎಂಬುದು ದೇವ ಜನರು ಒಟ್ಟಾಗಿ ಸೇರಿ ಬರುವ ಸ್ಥಳ ಮಾತ್ರ. It is a fellowship center. ಅದೊಂದು ಅನ್ಯೋನ್ಯತೆಯಲ್ಲಿ ಸೇರಿ ಬರುವ ಸ್ಥಳವಾಗಿದೆ. Your house must be the worship center. ಆದರೆ ನಿಮ್ಮ ಮನೆ ಎಂಬುದು ಆರಾಧನಾ ಕೇಂದ್ರವಾಗಬೇಕು. It is not only on Sunday. It must be Monday, Tuesday, Wednesday, Thursday, Friday, Saturday, Sunday, Monday, every day you must be a worship person. ಅದು ಬರೇ ಭಾನುವಾರದ ವಿಷಯವಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಪ್ರತಿ ದಿವಸ ಮನೆಯಲ್ಲಿ ಆರಾಧನೆ ಏರಿ ಬರುತ್ತಾ ಇರಬೇಕು. In my house, only we two are there, myself and my wife. ಇವತ್ತು ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ಮಡದಿ ಇಬ್ಬರೇ ಇದ್ದೇವೆ. All my children are married and I cast them out. ನನ್ನ ಎಲ್ಲ ಮಕ್ಕಳಿಗೆ ಮದುವೆ ಮಾಡಿಕೊಟ್ಟು ಅವರನ್ನ ಕುಟುಂಬದಿಂದ ನಾನು ತೊಲಗಿಸಿದ್ದೇನೆ. That is the time I worship. ನನ್ನ ಹೆಂಡತಿ ಇಲ್ಲದಿರುವ ಆ ಗಳಿಗೆಯಲ್ಲಿ ನಾನು ದೇವರನ್ನು ಆರಾಧಿಸ್ತೇನೆ. I put a CD on my CD player. ನನ್ನ CD ಪ್ಲೇಯರ್ ನಲ್ಲಿ ಒಂದು CD ನಾನು ಹಾಕ್ತೇನೆ. Agape music CDs. ನನ್ನಲ್ಲಿ ಮ್ಯೂಸಿಕ್ CDಗಳಿವೆ. Very romantic love stories in those CDs. ಮತ್ತು ಆ CDಯಲ್ಲಿ ಅದ್ಭುತವಾದ ಪ್ರೇಮ ಕಥೆಗಳು ತುಂಬಿವೆ. And I dance. ನಾನು ಆ ಹಾಡುಗಳನ್ನು ಹಾಕ್ತಾ ಡ್ಯಾನ್ಸ್ ಮಾಡ್ತೇನೆ. I am not a Malayalam. ನಾನೊಬ್ಬ ಮಲಯಾಳಿ ಅಲ್ಲ. I was born there by mistake. ನಾನು ಪ್ರಮಾದವಶಾತ್ ಅಥವಾ ಆಕಸ್ಮಿಕವಾಗಿ ಅಲ್ಲಿ ಹುಟ್ಟಿದ್ದಷ್ಟೇ. I am from Orissa. ನಾನು ಒರಿಸ್ಸಾದವನು. Orissa people dance. ಒರಿಸ್ಸಾ ಜನರು ಒಡಿಸ್ಸಿ ನೃತ್ಯ ಮಾಡ್ತಾರೆ. I am a tribal person from Orissa. ನಾನು ಒರಿಸ್ಸಾದ ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ. I dance. ನಾನು ಡ್ಯಾನ್ಸ್ ಮಾಡ್ತೇನೆ. I worship in my house. ನನ್ನ ಮನೆಯಲ್ಲಿ ನಾನು ದೇವರನ್ನು ಆರಾಧಿಸ್ತೇನೆ. Morning to evening I worship. ಮಾತ್ರವಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ದೇವರನ್ನು ಆರಾಧಿಸ್ತಾ ಇರ್ತೇನೆ. Your house must become a worship center. ನಿಮ್ಮ ಮನೆ ಎಂಬುದು ಒಂದು ಆರಾಧನಾ ಕೇಂದ್ರವಾಗಬೇಕು. After these things God appeared to Abraham. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಳ್ತಾನೆ. And he called him Abraham. ಮತ್ತು ಅಬ್ರಹಾಮನೇ ಎಂಬುದಾಗಿ ದೇವರು ಕರೀತಾನೆ. God knew his name. ದೇವರಿಗೆ ಆತನ ಹೆಸರು ಗೊತ್ತಿತ್ತು. Do you know that God knows your name? ನಿನ್ನ ಹೆಸರು ದೇವರಿಗೆ ಗೊತ್ತುಂಟು ಎಂಬುದು ನಿನಗೆ ತಿಳಿದಿದೆಯಾ? God knows your name. ದೇವರಿಗೆ ನಿನ್ನ ಹೆಸರು ಗೊತ್ತಿದೆ. You may say, Varghese, no, I don't think so. ವರ್ಗಿಸ್ರೆ, ನಾನು ಹಾಗೆ ಎಣಿಸುವುದಿಲ್ಲ. I don't read the Bible every day. ನಾನು ಪ್ರತಿ ದಿವಸ ಸತ್ಯವೇದ ಓದುವುದಿಲ್ಲ. God may know my pastor's name. ದೇವರಿಗೆ ಬಹುಶಃ ನನ್ನ ಪಾಸ್ಟರ್ ಹೆಸರು ಗೊತ್ತಿರಬಹುದು. But I don't think, I even don't go to the church every Sunday. I don't think God knows me. ಮತ್ತು ನಾನು ಪ್ರತಿ ಭಾನುವಾರ ಸಭೆಗೆ ಹೋಗುವಂತ ವ್ಯಕ್ತಿ ಕೂಡ ಅಲ್ಲ. ಅದರಿಂದ ಬಹುಶಃ ದೇವರಿಗೆ ನನ್ನ ಹೆಸರು ಗೊತ್ತಿರಲಿಕ್ಕಿಲ್ಲ. That is a lie from the devil. ಅದು ಸೈತಾನನು ಹೇಳುವಂತ ಸುಳ್ಳಾಗಿದೆ. If you are a born again person, your name is in the book there and he knows you.
ನೀನು ಒಬ್ಬ ಹೊಸದಾಗಿ ಹುಟ್ಟಿರುವ ವ್ಯಕ್ತಿ ಆಗಿದ್ರೆ ಜೀವಬಾಧ್ಯರ ಪುಸ್ತಕದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ ಮತ್ತು ದೇವರು ವೈಯಕ್ತಿಕವಾಗಿ ನಿನ್ನನ್ನು ತಿಳಿದುಕೊಂಡಿದ್ದಾನೆ. He knows the size of your shoes. ಆತನು ನಿನ್ನ ಪಾದದ ಶೂ ಅಳತೆಯನ್ನು ತಿಳ್ಕೊಂಡಿದ್ದಾನೆ. He knows the size of your shirt. ನಿನ್ನ ಅಂಗಿಯ ಅಳತೆ ಎಷ್ಟು ಎಂಬುದಾಗಿ ಆತನಿಗೆ ಗೊತ್ತಿದೆ. He knows your passport number. ನಿನ್ನ ಪಾಸ್ಪೋರ್ಟ್ ನಂಬರ್ ಕೂಡ ಆತನಿಗೆ ಗೊತ್ತಿದೆ. He knows you very well. ಆತನು ನಿನ್ನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. Come on, tell yourself, God knows me. ನಿಮಗೆ ನೀವೇ ಹೇಳಿಕೊಳ್ಳಿರಿ, ದೇವರು ನನ್ನನ್ನು ತಿಳಿದಿದ್ದಾನೆ. Everybody is not saying. ಎಲ್ಲರೂ ಹೇಳ್ತಾ ಇಲ್ಲ. God knows my name. ದೇವರಿಗೆ ನನ್ನ ಹೆಸರು ಗೊತ್ತಿದೆ. God called Abraham. ದೇವರು ಅಬ್ರಾಮನನ್ನು ಹೆಸರಿಡಿದು ಕರೆದ. And Abraham replied like this. ಮತ್ತು ಅಬ್ರಾಮನು ಹೇಳ್ತಾನೆ, ಇಗೋ ಇದ್ದೇನೆ. Behold, here I am. You have two words. ಇಗೋ ಇದ್ದೇನೆ. In English, there are four words. ಕನ್ನಡದಲ್ಲಿ ಇಗೋ ಇದ್ದೇನೆ ಎಂಬುದಾಗಿ ಎರಡು ಮಾತುಗಳು, ಆದರೆ ಇಂಗ್ಲಿಷ್ನಲ್ಲಿ 4 ಪದಗಳಿವೆ. In the Hebrew language, there are only two words. ಇಬ್ರಿಯ ಭಾಷೆಯಲ್ಲಿ ಬರೀ 2 ಪದಗಳು. Behold me, that's all. ಇಗೋ ನಾನು, That's all. ಅಷ್ಟೇ. When I studied this verse, I had a question to ask God. ಅಬ್ರಾಮನು ಈ ರೀತಿಯಾದ ಒಂದು ಮಾತುಗಳನ್ನು ಕೊಡುವಾಗ ನನಗೆ ದೇವರಲ್ಲಿ ಕೇಳಬೇಕಾದ ಒಂದು ಪ್ರಶ್ನೆ ಉದ್ಭವಿಸಿತು. God, that is not the way to talk to God. ದೇವರೊಂದಿಗೆ ಮಾತನಾಡುವ ರೀತಿ ಇದಲ್ಲ. For example, suppose your pastor is a teacher. ಉದಾಹರಣೆಗೆ ನಿಮ್ಮ ಪಾಸ್ಟರ್ ಒಬ್ಬರು ಬೋಧಕರಾಗಿದ್ದಾರೆ, ಉಪದೇಶಿ ಆಗಿದ್ದಾರೆ. We are all students sitting here. ನಾವೆಲ್ಲರೂ ಕೂಡ ಇಲ್ಲಿ ಕುಳಿತವರು ವಿದ್ಯಾರ್ಥಿಗಳಾಗಿದ್ದೇವೆ. The teacher is taking the attendance. ಶಿಕ್ಷಕರು ಹಾಜರಿ ಕರೀತಾ ಇದ್ದಾರೆ. Thomas. Yes sir. Yes sir. Annie. Yes sir. Yes sir. Mohan. Yes sir. Yes sir. Kausalya. Yes sir. Yes sir. PG Varghese. I stand up and say, look me. ನಾನು ಎದ್ದು ನಿಂತುಕೊಂಡು ನೋಡು ನಾನು. What the teacher will say? ಆಗ ಶಿಕ್ಷಕರು ಏನು ಹೇಳ್ತಾರೆ? Sit down, you are not that handsome. ನೀನು ಕೂತುಕೋ, ನೀನು ಅಷ್ಟು ಚಂದ ಇಲ್ಲ. That is very rude to talk to God. ಇದು ದೇವರೊಂದಿಗೆ ಮಾತನಾಡುವ ರೀತಿಯೋ? Now we can play with God, you know. ಈಗ ನಾವು ದೇವರೊಂದಿಗೆ ಆಟ ಆಡಬಹುದಾಗಿದೆ. But on those days nobody dared to talk to God. ಆದರೆ ಆ ದಿನಗಳಲ್ಲಿ ಯಾರಿಗೂ ಕೂಡ ದೇವರೊಂದಿಗೆ ಮಾತನಾಡುವ ಧೈರ್ಯವೇ ಸಾಕಾಗುತ್ತಿರಲಿಲ್ಲ. But when God called Abraham, he saying, look me. ಆದರೆ ದೇವರು ಅಬ್ರಾಮನನ್ನು ಕರೆದಾಗ ಅಬ್ರಾಮನು ಹೇಳ್ತಾನೆ, ನೋಡು ನಾನು. I said, God, why he was so rude? ನಾನು ದೇವರಲ್ಲಿ ಪ್ರಶ್ನೆ ಮಾಡಿದೆ, ಕರ್ತನೆ ಈತನು ಯಾಕೆ ಈ ರೀತಿ ಒರಟಾಗಿ ಮಾತಾಡ್ತಾನೆ? God explained to me, he was not rude. ಆದರೆ ದೇವರು ನನಗೆ ವಿವರಿಸ್ತಾನೆ, ಇಲ್ಲ ಆತನು ಒರಟು ಅಲ್ಲ. This is what actually he meant. ಇದು ಆತನು ನಿಜವಾಗಿ ಅರ್ಥ ಮಾಡಿಕೊಂಡದ್ದು. I started my Christian journey about 60 years back. ನಾನು ಸುಮಾರು 60 ವರ್ಷಗಳ ಹಿಂದೆ ನನ್ನ ಕ್ರೈಸ್ತ ಯಾತ್ರೆಯನ್ನು ಪ್ರಾರಂಭಿಸಿದೆ. Some who started their journey with me, they have backslidden. ನನ್ನೊಂದಿಗೆ ಇದೇ ಕ್ರೈಸ್ತ ಯಾತ್ರೆಯನ್ನು ಪ್ರಾರಂಭ ಮಾಡಿದ ಅನೇಕರು ಅವರು ಹಿಂಜಾರಿ ಹೋಗಿದ್ದಾರೆ. ಲೋಟನು ಹಿಂಜಾರಿ ಹೋಗಿದ್ದಾನೆ. His wife backslidden. ಆತನ ಹೆಂಡತಿ ಹಿಂಜಾರಿದ್ದಾಳೆ. The first daughter backslidden. ಮೊದಲ ಮಗಳು ಹಿಂಜಾರಿ ಹೋಗಿದ್ದಾಳೆ. The second daughter backslidden. ಎರಡನೇ ಮಗಳು ಕೂಡ ಹಿಂಜಾರಿ ಹೋದಳು. But in my opinion, I am a hero. ಆದರೆ ನನ್ನ ದೃಷ್ಟಿಯಲ್ಲಿ is a hero. I am a hero. ನಾನೊಬ್ಬ ಹೀರೋ ಆಗಿದ್ದೇನೆ. In my opinion, I am a good Christian. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಾನೊಬ್ಬ ಉತ್ತಮ ಕ್ರೈಸ್ತ. I worship God. ನಾನು ದೇವರನ್ನು ಆರಾಧಿಸ್ತೇನೆ. I clean my house. ನನ್ನ ಮನೆಯನ್ನು ಚೊಕ್ಕ ಮಾಡ್ತೇನೆ. I pay my tithe. ನನ್ನ ದಶಮಾಂಶವನ್ನು ಕೊಡ್ತೇನೆ. I deal very good with my wife. ನನ್ನ ಹೆಂಡತಿಯೊಂದಿಗೆ ಉತ್ತಮವಾದ ಸಂಬಂಧ ಇಟ್ಟುಕೊಂಡು ಜೀವಿಸ್ತೇನೆ. So in my opinion, I am a good Christian. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಾನೊಬ್ಬ ಉತ್ತಮ ಕ್ರೈಸ್ತನು. But God, I want you to look into my life and tell me how I look in your sight. ಆದರೆ ಕರ್ತನೆ, ನೀನು ನನ್ನ ಹೃದಯದ ಆಳಕ್ಕೆ ನೋಡಿ, ನನ್ನ ಜೀವಿತದ ಆಳಕ್ಕೆ ನೋಡಿ, ನಿನ್ನ ದೃಷ್ಟಿಯಲ್ಲಿ ನಾನು ಉತ್ತಮನೋ ಯೋಗ್ಯನೋ ಎಂಬುದಾಗಿ ನೀನು ತೀರ್ಮಾನಿಸು. God, look me, tell me how I look in your sight. ಕರ್ತನೆ, ನನ್ನನ್ನು ನೀನು ನೋಡಿ, ನಿನ್ನ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ಎಂಬುದಾಗಿ ನೀನು ನನಗೆ ತಿಳಿಯಪಡಿಸು. The first step, ಮೊದಲನೇ ಹೆಜ್ಜೆ, self examination. ಇದು ನಾವು ಪುತ್ರರಾಗಿದ್ದುಕೊಂಡು ನಮ್ಮನ್ನು ನಾವು ಸ್ವ ಅವಲೋಕನ ಮಾಡಿಕೊಳ್ಳುವಂಥದ್ದು. Stand before God. ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳುವಂಥದ್ದು. And ask God to look into you and tell you how you look in God's sight. ಮತ್ತು ದೇವರಿಗೆ ನೀವು ಹೇಳುವಂಥದ್ದು, ಕರ್ತನೆ, ನನ್ನ ಜೀವಿತದ ಆಳಕ್ಕೆ ನೀನು ನೋಡು ಮತ್ತು ನಿನ್ನ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ ಎಂಬುದಾಗಿ ನನಗೆ ತಿಳಿಯಪಡಿಸು. Your wife may say something about you, your children may say something about you, your neighbor, but what God will say about you. ನಿನ್ನ ಹೆಂಡತಿ ನಿನ್ನ ಕುರಿತಾಗಿ ಏನು ಹೇಳಬಹುದು, ನಿನ್ನ ಮಕ್ಕಳು ನಿನ್ನ ಕುರಿತಾಗಿ
ಕುರಿತಾಗಿ ಏನು ಹೇಳಬಹುದು, ಅಥವಾ ನಿನ್ನ ಸ್ನೇಹಿತರು ನೆರೆಹೊರೆಯವರು ಏನು ಹೇಳಬಹುದು, ಆದರೆ ದೇವರು ನಿನ್ನ ಕುರಿತಾಗಿ ಏನನ್ನು ಹೇಳಲಿಕ್ಕೆ ಬಯಸುತ್ತಾನೋ ಅದು ಬಹಳ ಪ್ರಾಮುಖ್ಯವಾದದ್ದು. I take fasting and prayer 3 times a year. ನಾನು ವರ್ಷದಲ್ಲಿ ಕನಿಷ್ಠ 3 ಸಾರಿ ಆದರೂ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನನ್ನು ಒಪ್ಪಿಸಿಕೊಡ್ತೇನೆ. Not to pray for India, ಈ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅಲ್ಲ, not to pray for my family. ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕಲ್ಲ. I do pray, ನಾನು ಖಂಡಿತ ಈ ಎಲ್ಲ ಪ್ರಾರ್ಥನೆ ಮಾಡ್ತೇನೆ. but the purpose is to ask God, Lord, how I look in your sight, tell me. ಅದರ ಉಪವಾಸ ಪ್ರಾರ್ಥನೆಯಲ್ಲಿ ತಗ್ಗಿಸಿಕೊಳ್ಳುವಂತ ಮುಖ್ಯ ಉದ್ದೇಶ, ಕರ್ತನೆ ನಿನ್ನ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ದಯವಿಟ್ಟು ನನಗೆ ತಿಳಿಯಪಡಿಸು, ಇದು ಉದ್ದೇಶ. I talk to many girls alone. ನಾನು ಇವತ್ತು ಅನೇಕ ಹುಡುಗಿಯರೊಂದಿಗೆ ಇಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. Sometime I will hold their hands and I'll comfort them. ಕೆಲವು ಸಾರಿ ಅವರ ಕೈಗಳನ್ನು ಹೀಗೆ ಹಿಡ್ಕೊಂಡು ಅವರನ್ನು ನಾನು ಸಂತೈಸ್ತೇನೆ, ಆದರಣೆ ಕೊಡ್ತೇನೆ. God, did I do something wrong when I was doing that? ಮತ್ತು ದೇವರಲ್ಲಿ ಪ್ರಶ್ನೆ ಮಾಡ್ತಾರೆ, ಕರ್ತನೆ ನಾನು ಆ ರೀತಿ ಮಾಡುವ ನಿಮಿತ್ತವಾಗಿ ನಾನೇನಾದರೂ ತಪ್ಪು ಕಾರ್ಯ ಮಾಡಿದ್ದೇನಾ? I handle a lot of money. ನಾನು ಅನೇಕ ತುಂಬಾ ಹಣಕಾಸು ವ್ಯವಹಾರ ನಾನು ಮಾಡುತ್ತೇನೆ. Did your money go into my pocket? ನಿನ್ನ ಹಣ ನನ್ನ ಕಿಸೆಗೆ ಹೋಗ್ತಾ ಇದೆಯಾ? I write reports to my supporters. ನನಗೆ ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅವರಿಗೆ ಎಲ್ಲ ವರದಿಗಳನ್ನು ಕೊಡೋದಕ್ಕೆ ನಾನು ಬದ್ಧನಾಗಿದ್ದೇನೆ. Did I exaggerate or did I lie to them when I was writing the report? ನಾನು ವರದಿಗಳನ್ನು ಕೊಡುವಾಗ ಅಗತ್ಯಕ್ಕಿಂತ ಹೆಚ್ಚಾಗಿ ವರದಿ ಒಪ್ಪಿಸ್ತೇನಾ ಅಥವಾ ಏನಾದರೂ ಮುಚ್ಚುಮರೆ ಮಾಡಿ ಅಡಗಿಸಿಡ್ತೇನಾ? Self examination. ಇದು ಸೋ ಅವಲೋಕನ. Number 2, the second step. ಎರಡನೇ ಹೆಜ್ಜೆ, Verse 2. ಎರಡನೇ ವಚನ. And God said, take now thy son, thine only son, Isaac, whom thou lovest, and get thee into the land of Moriah, and offer him there for a burnt offering upon one of the mountains which I will tell thee of. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. God said, you want me to look into your life? ನಿನ್ನ ಜೀವಿತದಲ್ಲಿ ನಾನು ಯಾಕೆ ನೋಡಬೇಕು? Let me look. ನಾನು ನೋಡಲಿಕ್ಕೆ ಬಯಸ್ತೇನೆ. I see something wrong. ಇನ್ನೂ ಹೆಚ್ಚಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. You love your son too much. ನೀನು ನಿನ್ನ ಒಬ್ಬನೇ ಮಗನನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದೆ. Take him and kill him on the mountain, I will tell you. ನೀನು ನಾನು ಹೇಳುವ ಬೆಟ್ಟದ ಮೇಲೆ ನಿನ್ನ ಮಗನನ್ನು ತೆಗೆದುಕೊಂಡು ಹೋಗು ಮತ್ತು ಅಲ್ಲಿ ಆತನನ್ನು ಕೊಲ್ಲು, ವಧಿಸು. God, is it wrong for a father to love the son? ಒಬ್ಬ ತಂದೆ ಆಗಿದ್ದುಕೊಂಡು ಮಗನನ್ನ ಪ್ರೀತಿ ಮಾಡೋದು ತಪ್ಪೋ? No, the father must love the children. ಖಂಡಿತವಾಗಿ ತಂದೆ ತನ್ನ ಮಕ್ಕಳನ್ನು ಪ್ರೀತಿಸಬೇಕು. Father loving the mother, ತಂದೆ ತಾಯಿಯನ್ನು ಕೂಡ ಪ್ರೀತಿಸ್ತಾನೆ. mother loving the father, ತಾಯಿ ತಂದೆಯನ್ನು ಪ್ರೀತಿಸ್ತಾಳೆ. both of them loving the children, ತಂದೆ ತಾಯಿ ಇಬ್ಬರು ಒಟ್ಟಾಗಿ ಮಕ್ಕಳನ್ನು ಪ್ರೀತಿಸ್ತಾರೆ. and the children loving the father. ಮತ್ತು ಮಕ್ಕಳು ಒಟ್ಟಾಗಿ ತಂದೆ ತಾಯಿಯನ್ನು ಪ್ರೀತಿಸ್ತಾರೆ. That is the biblical teaching. ಇದು ಸತ್ಯವೇದಕ್ಕೆ ಆಧಾರವಾಗಿರುವಂತಹ ಒಂದು ಬೋಧನೆ. Then why God is upset? ಆದರೆ ಇಲ್ಲಿ ನನ್ನ ದೇವರು ನಿರಾಶನಾಗ್ತಾ ಇದ್ದಾನೆ. I searched the Bible. ಸತ್ಯವೇದವನ್ನು ಹುಡುಕ್ತೇನೆ. Before Isaac was born, Abraham had too much time to spend with God. ಇಸಾಕನು ಜನಿಸುವುದಕ್ಕಿಂತ ಮೊದಲು ದೇವರೊಂದಿಗೆ ಬೇಕಾದಷ್ಟು ಸಮಯ ಕಳೆಯಲಿಕ್ಕೆ ಅಬ್ರಾಹ್ಮನಿಗೆ ಅವಕಾಶವಿತ್ತು, ಮನಸ್ಸಿತ್ತು. But once he got the prayer answered, ಆದರೆ ಒಮ್ಮೆ ಆತನಿಗೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ ಮೇಲೆ the time reduced. ದೇವರೊಂದಿಗೆ ಆತನು ಕಳೆಯುವ ಸಮಯ ಅದು ಕಡಿತವಾಗ್ತಾ ಬಂತು. Some Christians are like that. ಕೆಲವು ಕ್ರೈಸ್ತರು ಆ ರೀತಿ ಇದ್ದಾರೆ. When they don't have a job, they will fast and pray. ಉದ್ಯೋಗ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅವರು ಉಪವಾಸವಿದ್ದುಕೊಂಡು ಪ್ರಾರ್ಥನೆ ಮಾಡ್ತಾರೆ. Once they will get the job, the prayer time is gone. ಆದರೆ ಒಮ್ಮೆ ಅವರಿಗೆ ಉದ್ಯೋಗ ಸಿಕ್ಕಿತು, ಆ ಪ್ರಾರ್ಥನೆಯ ಸಮಯ ಎಂಬುದು ಕಡಿತವಾಗ್ತಾ ಬರ್ತದೆ. Even they don't find time to go to the church on Sunday. ಮಾತ್ರವಲ್ಲ, ಭಾನುವಾರ ದಿವಸ ಅವರಿಗೆ ದೇವರ ಸಭೆಗೆ ಹೋಗಲಿಕ್ಕೂ ಸಮಯವಿಲ್ಲದಂತ ಪರಿಸ್ಥಿತಿ. I'm not talking your story. ನಾನು ನಿಮ್ಮ ಕಥೆಯನ್ನು ಹೇಳ್ತಾ ಇಲ್ಲ. I'm talking the story of some people in Delhi. ಡೆಲ್ಲಿಲಿರುವಂತಹ ಕೆಲವು ಜನರ ಕಥೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. God is saying to Abraham, ದೇವರು ಇಲ್ಲಿ ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾನೆ, your son is robbing my time. ನಿನ್ನ ಮಗ ನನಗೆ ಸಲ್ಲತಕ್ಕ ಸಮಯವನ್ನು ಆತನು ಕದ್ದುಕೊಳ್ತಾ ಇದ್ದಾನೆ. Take your son and kill him. ಆದ್ರೆ ನಿನ್ನ ಮಗನನ್ನು ಆ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಕೊಂದು ಬಿಡು. The second step, ಎರಡನೇ ಹೆಜ್ಜೆ, give to God what he is asking for, even if it is very precious to you. ನಿಮ್ಮ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದ ಸಂಗತಿ ಆಗಿರಬಹುದು, ಆದರೆ ದೇವರು ಅದನ್ನು ನನಗೆ ಕೊಡು ಎಂಬುದಾಗಿ ಹೇಳ್ತಾ ಇದ್ರೆ ಅದನ್ನು ನೀನು ಕೊಟ್ಟು ಬಿಡು. It may be cigarette, ಅದು ಸಿಗರೆಟ್ ಆಗಿರಬಹುದು, it may be tobacco, ಅದು ತಂಬಾಕು ಆಗಿರಬಹುದು, it may be a girlfriend, ಅದೊಂದು ಗರ್ಲ್ ಫ್ರೆಂಡ್ ಆಗಿರಬಹುದು, it may be fighting, ಅದೊಂದು ಹೊಡೆದಾಟ ಆಗಿರಬಹುದು, it may be going to the wrong YouTube,
ಅಥವಾ ತಪ್ಪಾದ ಯೂಟ್ಯೂಬ್ಗೆ ಆಗಾಗ ಹೋಗುವಂತ ಒಂದು ಚಟ ಆಗಿರಬಹುದು. Maybe you have an Isaac in your life you love too much. ನಿಮ್ಮ ಜೀವಿತವನ್ನು ಪರೀಕ್ಷಿಸುವಾಗ ಗೊತ್ತಾಗ್ತದೆ ನೀವು ಅತಿಯಾಗಿ ಪ್ರೀತಿಸುವ ಆ ಸಂಗತಿ ಯಾವುದು ಎಂಬುದು. Maybe maybe you have. ಖಂಡಿತವಾಗಿ ನಿಮ್ಮಲ್ಲಿ ಅಂತ ಸಂಗತಿ ಇರಬಹುದು. Take that Isaac and kill him. ಅಂತ ಐಸಾಕನನ್ನು ನೀವು ಕೊಂದು ಬಿಡಿ. How to kill? ಹೇಗೆ ಕೊಲ್ಲುವುದು? Have you seen some videos, Abraham taking the knife and going to plunge into the heart of Isaac? ನಾವು ಕೆಲವೊಂದು ವಿಡಿಯೋಗಳೆಲ್ಲ ನೋಡ್ತೇವೆ, ಅಬ್ರಹಾಮನು ಒಂದು ಕತ್ತಿ ತೆಗೆದುಕೊಂಡು ಇಸಾಕನ ಹೃದಯಕ್ಕೆ ತಿವಿತಾನೆ. ಆ ರೀತಿಯೋ? No, that is not the way. ಆ ರೀತಿಯಾಗಿ ಕೊಲ್ಲುವುದಲ್ಲ. To cut the throat slowly. ಆ ಗಂಟಲು ಕತ್ತನ್ನು ನಿಧಾನವಾಗಿ ಕೊಯ್ಯುವುದು. To cut the throat. ಆ ಗಂಟಲನ್ನು ನಿಧಾನವಾಗಿ ಕೊಯ್ಯುವುದು. Slowly. ನಿಧಾನವಾಗಿ. So that the blood will ooze out and he will never live again. ಇದರ ನಿಮಿತ್ತವಾಗಿ ರಕ್ತ ಹರಿಲಿಕ್ಕೆ ಶುರುವಾಗ್ತದೆ ಮತ್ತು ಆತನು ಇನ್ನೆಂದಿಗೂ ಬದುಕುವುದಿಲ್ಲ. Take that Isaac in your life and kill him in such a way that he will never live again. ಆದ್ರಿಂದ ನಿಮ್ಮ ಜೀವಿತದಲ್ಲಿರುವಂತಹ ಇಂಥ ಐಸಾಕನನ್ನು ತೆಗೆದುಕೊಂಡು ಹೋಗಿರಿ ಮತ್ತು ಆ ರೀತಿಯಾಗಿ ನೀವು ಕೊಲ್ಲಬೇಕು. ಅದು ಇನ್ನೆಂದಿಗೂ ಜೀವಂತ ಉಳಿಬಾರದು. It will be difficult. ಅದು ನಿಮಗೆ ಕಷ್ಟ ಅನಿಸಬಹುದು, but you have to do it. ಆದ್ರೆ ನೀವು ಇದನ್ನು ಮಾಡಬೇಕಾಗಿದೆ. If you want to get a special blessing, ನಿಮಗೆ ಒಂದು ವಿಶೇಷವಾದ ಆಶೀರ್ವಾದ ಬೇಕಿದ್ದರೆ, the third step, ಮೂರನೇ ಹೆಜ್ಜೆ, verse 3, Abraham rose up early in the morning and saddled his donkeys and took 2 of his young men with him and Isaac his son and clave the wood for the burnt offering and rose up and went into the place of which God had told him. ಬೆಳಿಗ್ಗೆ ಅಬ್ರಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡೆಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. Abraham is an old man. He must be 130 minimum. ಅಬ್ರಾಮನು ಬಹಳ ಮುದುಕರಾದ ವ್ಯಕ್ತಿ ಆಗಿದ್ದಾನೆ. ಬಹುಶಃ 130 ವರ್ಷವಾದರೂ ಕನಿಷ್ಠ ಆತನಿಗೆ ಆಗಿರಬಹುದು. But he prepared the donkeys. ಆದರೆ ಆತನು ಕತ್ತೆಯನ್ನು ಸಿದ್ಧಪಡಿಸಿದ. He had more than 1,000 servants at that time. ಆ ದಿನಗಳಲ್ಲಿ ಆತನಲ್ಲಿ 1,000ಕ್ಕೂ ಮಿಕ್ಕಿ ಸೇವಕರು ಅಥವಾ ಗುಲಾಮರಿದ್ದರು. He did not wait for the servants to come. ಆದರೆ ದಾಸರು ಅಥವಾ ಸೇವಕರು ಬಂದು ಈ ಕೆಲಸ ಮಾಡೋದಕ್ಕಾಗಿ ಆತನು ಕಾಯಲಿಲ್ಲ. He prepared the donkeys. ಆತನು ತಾನೇ ಕತ್ತೆಗಳನ್ನು ಸಿದ್ಧಪಡಿಸಿದ. He prepared the firewood. ಆತನು ಕಟ್ಟಿಗೆಯನ್ನು ಕೂಡ ಆತನು ಸಿದ್ಧಪಡಿಸಿದ. This 130 years old man, he is loading the firewood on top of the donkeys. 130 ವರ್ಷ ಪ್ರಾಯದ ಈ ಮುದುಕನು ಆ ಕತ್ತೆಯ ಮೇಲೆ ಕಟ್ಟಿಗೆಯನ್ನು ಹೇರಿ ಅದನ್ನ ಸೆಟ್ ಮಾಡ್ತಾ ಇದ್ದಾನೆ. He was in a hurry to obey God. ಆತನು ದೇವರಿಗೆ ವಿಧೇಯನಾಗುವುದಕ್ಕೆ ಅವಸರ ಪಡ್ತಾ ಇದ್ದ. Some people will take 3.5 years to think about whether I should obey or not. ಕೆಲವು ಜನರು ದೇವರ ಮಾತಿಗೆ ನಾನು ವಿಧೇಯನಾಗಬೇಕೋ ಬೇಡವೋ ಎಂಬುದಾಗಿ ಯೋಚನೆ ಮಾಡುವುದಕ್ಕೆ 3.5 ವರ್ಷ ತೆಗೆದುಕೊಳ್ತಾರೆ. Don't delay obedience. ಆದ್ರಿಂದ ನಾವು ತಡ ಮಾಡುವುದು ಕೂಡ ಅದು ಅವಿಧೇಯತೆ ಆಗ್ತದೆ. Be in a hurry to obey God. ಆದರೆ ದೇವರಿಗೆ ವಿಧೇಯನಾಗುವುದಕ್ಕೋಸ್ಕರ ನಾವು ಅವಸರ ಪಡಬೇಕು. And he went to the place God had told him. ದೇವರು ಹೇಳಿದ ಆ ಸ್ಥಳಕ್ಕೆ ಆತನು ಹೋದನು. I had been to Jerusalem 7 times. ನಾನು ಯೆರೂಸಲೇಮಿಗೆ 7 ಸಾರಿ ಹೋಗಿದ್ದೇನೆ. So when I am talking about these places, I can visualize it. ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಆ ಸ್ಥಳಗಳು ನನ್ನ ಮುಂದೆ ದೃಶ್ಯ ರೂಪವಾಗಿ ಕಣ್ಣ ಮುಂದೆ ಬರ್ತವೆ. Abraham left his place. ಅಬ್ರಾಮನು ತನ್ನ ಸ್ಥಳವನ್ನು ಬಿಟ್ಟ. And this 130-year-old man is walking. 130 ವರ್ಷ ಪ್ರಾಯದ ಈ ಮುದುಕ ಆತನು ನಡೀತಾ ಇದ್ದಾನೆ. On those days, there were not many people in that area. ಆ ಸ್ಥಳದಲ್ಲಿ ಆ ಪ್ರದೇಶದಲ್ಲಿ ಬಹಳಷ್ಟು ಜನರು ಅಲ್ಲಿ ಇರಲಿಲ್ಲ. It was thinly populated. ಅದು ಬಹಳ ವಿರಳವಾದ ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶವಾಗಿತ್ತು. Even now it is thinly populated. ಈಗಲೂ ಕೂಡ ಅಲ್ಲಿ ಜನಸಂಖ್ಯೆ ಬಹಳ ವಿರಳವಾಗಿದೆ. Too many people at different pockets in Jerusalem, in Beersheba, in such places. But after that it is barren. ಅನೇಕ ಜನರು ಯೆರೂಸಲೇಮಿನಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಿದ್ದಾರೆ. ಆದರೆ ಈ ಸ್ಥಳದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇದೆ. So Abraham is walking. ಅಬ್ರಾಮನು ನಡೀತಾ ಇದ್ದಾನೆ. He should have seen a small hill. ಅಲ್ಲಿ ಆತನ ಒಂದು ಚಿಕ್ಕ ಬೆಟ್ಟವನ್ನು ಕಾಣ್ತಾ ಇದ್ದಾನೆ. His mind should have told him. ಆತನ ಮನಸ್ಸು ಹೀಗೆ ಹೇಳಿರಬಹುದು, This is a good place. ಇದು ಒಳ್ಳೆಯ ಸ್ಥಳ. There is a good rock there. ಅಲ್ಲಿ ಒಂದು ಉತ್ತಮ ಬಂಡೆ ಇದೆ. I will take your son there and sacrifice him. ನಾನು ಈ ಸ್ಥಳದಲ್ಲಿ ನನ್ನ ಮಗನನ್ನು ಯಜ್ಞವಾಗಿ ಸಮರ್ಪಿಸಿ ನನ್ನ ಕಾರ್ಯ ಮುಗಿಸಿ ಬಿಡುತ್ತೇನೆ. Whether you are going to sacrifice him there or here, what difference it makes? ನಾನು ಅಲ್ಲಿ ಹೋಗಿ ಯಜ್ಞ ಸಮರ್ಪಿಸ್ತೇನೋ ಇಲ್ಲಿ ಹೋಗಿ ಯಜ್ಞ ಸಮರ್ಪಿಸ್ತೇನೋ ಇದರಲ್ಲಿ ಏನು ವ್ಯತ್ಯಾಸವಿದೆ? ಎಲ್ಲಿ ಬೇಕಾದರೂ ಮಾಡ್ತೇನೆ. He did not use his idiot box. ಆತನು ತನ್ನ ಮೂರ್ಖ ಪೆಟ್ಟಿಗೆಯನ್ನು ಇದಕ್ಕಾಗಿ ಉಪಯೋಗಿಸಲಿಲ್ಲ. I have 2 names for this brain. ಈ ಮೆದುಳಿಗೆ ನನ್ನಲ್ಲಿ 2 ಹೆಸರುಗಳಿವೆ. Idiot box
ಒಂದು ಮೂರ್ಖ ಪೆಟ್ಟಿಗೆ, mutton, meat. ಇನ್ನೊಂದು ಮಾಂಸದ ಪೆಟ್ಟಿಗೆ. When God will tell you something, don't apply your idiot box. ದೇವರು ನಿಮಗೆ ಏನಾದರೂ ನಿರ್ದಿಷ್ಟವಾಗಿ ತಿಳಿಯಪಡಿಸುವಾಗ ನಿಮ್ಮ ಈ ಮೂರ್ಖ ಪೆಟ್ಟಿಗೆ ಆಲೋಚನೆ ಕೇಳಬೇಡಿ. When God will speak to somebody about tithing, they will think, how much is tithing? 1 rupee for 100 rupees or 1 rupee for 1000 rupees? ದಶಮಾಂಶದ ಕುರಿತಾಗಿ ಸಭೆಯಲ್ಲಿ ಬೋಧಿಸಲ್ಪಡುವಾಗ ಕೆಲವರು ಈ ರೀತಿಯಾಗಿ ಆಲೋಚನೆ ಮಾಡ್ತಾರೆ. 1 ರೂಪಾಯಿ ಹಾಕುವುದು 100 ರೂಪಾಯಿ ಆದಾಯ ಬರುವಾಗಲೋ ಅಥವಾ 1000 ರೂಪಾಯಿ ಆದಾಯ ಬರುವಾಗಲೋ. Don't apply your idiot box when God is saying something to you. ದೇವರು ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತನಾಡುವಾಗ ಈ ಮೂರ್ಖ ಪೆಟ್ಟಿಗೆ ಆಲೋಚನೆ ಕೇಳಲಿಕ್ಕೆ ಹೋಗಬೇಡ. When God will speak to somebody to take water baptism, they will say, should I do it or somebody else do it? ಕೆಲವು ಸಲ ದೇವರು ನೀರಿನ ದೀಕ್ಷಾಸ್ನಾನಕ್ಕೆ ಒಳಪಡಬೇಕು ಎಂಬುದಾಗಿ ಹೇಳಿದಾಗ ಇದು ನನಗೆ ಹೇಳ್ತಾ ಇರೋದು ಅಥವಾ ಇನ್ಯಾರಿಗೆ ಹೇಳ್ತಾ ಇದ್ದಾನೋ. They will say, let me ask my wife whether I should take baptism or not. ಅವರು ಹೀಗೆ ಉತ್ತರಿಸ್ತಾರೆ, ನನ್ನ ಹೆಂಡತಿ ಹತ್ರ ಹೋಗಿ ಒಂದು ಮಾತು ಕೇಳ್ತೇನೆ, ನಾನು ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೋ ಬೇಡವೋ. I'm not talking about Udupi people. ನಾನು ಇದೆಲ್ಲ ಉಡುಪಿಯ ಜನರ ಬಗ್ಗೆ ಮಾತನಾಡುವುದಲ್ಲ. I'm talking about Kerala people in Kerala. ನಾನು ಕೇರಳದ ಜನರು ಕೇರಳದಲ್ಲಿದ್ದಾರೆ ಅವರ ಬಗ್ಗೆ ಮಾತನಾಡ್ತೇನೆ. Suppose you have a motor scooter. ನಿಮ್ಮಲ್ಲಿ ಒಂದು ಮೋಟಾರ್ ಸ್ಕೂಟರ್ ಇದೆ. You are going to Udupi city. ನೀನು ಉಡುಪಿ ಸಿಟಿಗೆ ಬರ್ತಾ ಇದ್ಯಾ. You are going in the you are going. ನೀನು ಟುಕ್ 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 ಮಾಡ್ಕೊಂಡು ಹೋಗ್ತಾ ಇದ್ಯಾ. On that day there is no electricity. ಆ ದಿನ ಅಲ್ಲಿ ಯಾವುದೇ ವಿದ್ಯುತ್ ಇಲ್ಲ. So a police constable is standing there. ಒಬ್ಬ ಪೊಲೀಸ್ ಅಲ್ಲಿ ನಿಂತ್ಕೊಂಡಿದ್ದಾನೆ. He has a signboard. ಅವನ ಹತ್ರ ಒಂದು ಬೋರ್ಡ್ ಇದೆ, Stop. ಸೂಚನಾ ಫಲಕ ಇದೆ, ನಿಲ್ಲಿಸು ಎಂಬುದಾಗಿ. Will you say, let me go and ask my wife whether I should stop or not? ಆ ಗಳಿಗೆಯಲ್ಲಿ ನೀನು ನನ್ನ ಹೆಂಡತಿ ಹತ್ರ ಒಂದು ಮಾತು ಕೇಳಿ ಬರ್ತೇನೆ, ನಿಲ್ಲಿಸಬೇಕೋ ಬೇಡೋ ಎಂಬುದಾಗಿ ಆ ಥರ ಯೋಚನೆ ಮಾಡ್ತೀಯಾ? If you know to stop the motor scooter when an ordinary constable is telling you to stop, why don't you obey God Almighty? ನಿನ್ನ ಸ್ಕೂಟರ್ನ ಆ ಸೂಚನೆ ನೋಡಿದ ತಕ್ಷಣ ನಿಲ್ಲಿಸುವುದಷ್ಟು ಬುದ್ಧಿ ನಿನಗೆ ಇರುವುದಾದರೆ ದೇವರು ಸ್ಪಷ್ಟವಾಗಿ ನಿನ್ನೊಂದಿಗೆ ಮಾತನಾಡುವಾಗ ವಿಧೇಯನಾಗಲಿಕ್ಕೆ ನೀನು ಯಾಕೆ ತಡ ಮಾಡುತ್ತೀಯಾ? I did not come here to baptize you. ನಾನು ನಿಮಗೆ ದೀಕ್ಷಾಸ್ನಾನ ಮಾಡಿಸುವುದಕ್ಕಾಗಿ ಇಲ್ಲಿ ಬರಲಿಲ್ಲ. I came here to tell you that you must obey God whether it is convenient to you or not. ನಾನು ನಿಮ್ಗೆ ಇದನ್ನು ಹೇಳಲಿಕ್ಕೆ ಬಂದಿದ್ದೇನೆ, ನೀವು ದೇವರಿಗೆ ಖಂಡಿತವಾಗಿ ವಿಧೇಯರಾಗಬೇಕು, ನಿಮಗೆ ಅನುಕೂಲವಾದ ರೀತಿಯಲ್ಲಿ ವಿಧೇಯರಾಗುವುದಲ್ಲ. Total obedience. ನಾವು ಸಂಪೂರ್ಣವಾದ ವಿಧೇಯತೆ ತೋರಿಸಬೇಕು. He went to the place that God had told him. ಆತನು ದೇವರು ಹೇಳಿದ ಅದೇ ಸ್ಥಳಕ್ಕೆ ಹೋದ. He did not look for a convenient place, but he obeyed 100%. ಆತನು ತನಗೆ ಅನುಕೂಲವಾದ ಯಾವುದಾದ್ರು ಸ್ಥಳ ಉಂಟು ಎಂಬುದಾಗಿ ಹುಡುಕಾಡಲಿಲ್ಲ, ದೇವರಿಗೆ ಸಂಪೂರ್ಣ ವಿಧೇಯನಾದ, ದೇವರು ಹೇಳಿದ ಸ್ಥಳಕ್ಕೆ ಹೋದ. A partial obedience is partial disobedience. ನಾವು ಭಾಗಶಃ ವಿಧೇಯರಾಗ್ತಾ ಇದ್ರೆ ಅದು ಭಾಗಶಃ ಅವಿಧೇಯತೆ ಎಂಬುದಾಗಿ ಪರಿಗಣಿಸಲ್ಪಡುತ್ತದೆ. Write down. A delayed obedience is the brother of disobedience. ನಾವು ವಿಳಂಬವಾಗಿ ವಿಧೇಯತೆ ತೋರಿಸುವುದಾದ್ರೆ ಇದು ಅವಿಧೇಯತೆಯ ಸಹೋದರ ಆಗಿದ್ದಾನೆ. Verse 4th point. 4ನೇ ಹೆಜ್ಜೆ. Verse 4. On the 3rd day Abraham lifted up his eyes and saw the place afar off. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಿತು. He walked for 3 days. ಆತನು ಹಾಗಾದ್ರೆ 3 ದಿವಸಗಳಷ್ಟು ನಡೆದುಕೊಂಡು ಹೋಗಿದ್ದಾನೆ. God forced him to walk for 3 days. ದೇವರು ಆತನಿಗೆ 3 ದಿವಸದಷ್ಟು ನಡಿಲಿಕ್ಕೆ ಆತನು ಒತ್ತಾಯಪಡಿಸಿದ್ದಾನೆ. Why God made his friend Abraham, old man, to walk for 3 days through the desert? ತನ್ನ ಸ್ನೇಹಿತನೆಂಬುದಾಗಿ ದೇವರು ಪರಿಗಣಿಸುವ ಈ ಮುದುಕನಾದ ಅಬ್ರಾಮನನ್ನ 3 ದಿವಸಗಳಷ್ಟು ನಡೆಯುವಂತೆ ದೇವರು ಯಾಕೆ ಮಾಡಿದ? Hear me. ಕೇಳಿಸಿಕೊಳ್ಳಿ. Abraham is walking. ಅಬ್ರಾಮ ನಡೀತಾ ಇದ್ದಾನೆ. Isaac is in front of him. ಇಸಾಕನು ಆತನ ಎದುರುಗಡೆ ಇದ್ದಾನೆ. And Abraham is looking at the body of Isaac. ಅಬ್ರಾಮನು ಇಸಾಕನ ದೇಹವನ್ನ ನೋಡ್ತಾ ಇದ್ದಾನೆ. He's a 30-year-old young man. ಆತನು 30 ವರ್ಷದ ಯೌವನಸ್ಥ. Abraham is seeing his muscles. ಅಬ್ರಾಮನು ತನ್ನ ಭುಜವನ್ನು ತಟ್ಟುತ್ತಾ ಇದ್ದಾನೆ. Abraham is seeing Isaac's muscles. ಹಾಗೆ ಅಬ್ರಾಮನು ಇಸಾಕನ ತೊಡೆಗಳನ್ನ, ಮಾಂಸಖಂಡಗಳನ್ನು ನೋಡ್ತಾ ಇದ್ದಾನೆ. And his mind is telling him, are you going to cut this body into small pieces and burn it? ಮತ್ತು ಆತನ ಮನಸ್ಸು ಆತನಿಗೆ ಪ್ರಶ್ನೆ ಆಗ್ತಾ ಇದೆ, ಇಂಥ ಸುಂದರವಾದ ಈ ಬಲಿಷ್ಠವಾದ ಯೌವನಸ್ಥನನ್ನ ನೀನು ತುಂಡು ತುಂಡು ಮಾಡಿ ಸಮರ್ಪಣೆ ಮಾಡಿ ಕೊಡ್ತೀಯಾ? Abraham's heart is beating so fast. ಅಬ್ರಾಮನ ಹೃದಯ ಅಷ್ಟು ವೇಗವಾಗಿ ಬಡಿದುಕೊಳ್ತಾ ಇದೆ. In the night everybody is sleeping. ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗ್ತಾರೆ. 2 servants, 2 donkeys, Abraham and Isaac in the center.
ಎರಡು ಕತ್ತೆಗಳು, ಎರಡು ಸೇವಕರು, ಅಬ್ರಾಮ ಮತ್ತು ಇಸಾಕ ಮತ್ತು ಕತ್ತೆ. Because they were walking through the desert, everybody is fast asleep. ಆ ಸಮಯದಲ್ಲಿ ಎಲ್ಲರೂ ಕೂಡ ನಿದ್ರಾವಸ್ಥೆಯಲ್ಲಿದ್ದಾರೆ, Everybody, ಪ್ರತಿಯೊಬ್ಬರು ಕೂಡ. but not Abraham. ಆದರೆ ಅಬ್ರಾಮನು ನಿದ್ರಿಸ್ತಾ His ಇಲ್ಲ. emotion, only he knows that what he is going to do. ಆತನು ಏನು ಮಾಡ್ಲಿಕ್ಕಿದ್ದಾನೆ ಎಂಬುದು ಅದು ಆತನಿಗೆ ಮಾತ್ರ ಗೊತ್ತಿದೆ. He will lift up his head, ಆತನು ಕಣ್ಣೆತ್ತಿ ನೋಡ್ತಾನೆ, look at his son, ಮಗನನ್ನು ನೋಡ್ತಾನೆ, his beloved son, ಆತನ ಅತ್ಯಂತ ಪ್ರಿಯ ಮಗನು, his only son, ಒಬ್ಬನೇ ಮಗನು, his dream and pride. ಆತನ ಕನಸು, ಆತನ ಹೆಮ್ಮೆ ಎನಿಸಿಕೊಳ್ಳುವ ಮಗನು. And he will say, how I can do that? ಆತನ ಮನಸ್ಸು ಹೇಳ್ತಾ ಇದೆ, ನಾನು ಇದನ್ನು ಹೇಗೆ ಮಾಡಬಲ್ಲೆ. Then he will say like this, ಆನಂತರ ಆತನು ಹೀಗೆ ಹೇಳ್ತಾನೆ, I can't do it, ನಾನು ಮಾಡಬಲ್ಲೆ, but I will do it. ನಾನು ಮಾಡುತ್ತೇನೆ, Because God asked me to do it. ಯಾಕಂದ್ರೆ ದೇವರು ಮಾಡಬೇಕೆಂಬುದಾಗಿ ನನ್ನಲ್ಲಿ ಕೇಳಿಕೊಂಡಿದ್ದಾನೆ. I will be in pain, but I will do it. ನಾನು ಖಂಡಿತವಾಗಿ ದುಃಖದಿಂದಲಾದರೂ ಮಾಡಿಯೇ ಮಾಡ್ತೇನೆ. Day 1, ಮೊದಲನೇ ದಿವಸ God is silent. ದೇವರು ಮೌನವಾಗಿದ್ದಾನೆ. Second day, ಎರಡನೇ ದಿನ God is silent. ದೇವರು ಮೌನವಾಗಿದ್ದಾನೆ. Third day, ಮೂರನೇ ದಿನ God realized, even if I will give in 3 days, 30 days, 300 days, 3000 days, this man is not going to go back. ದೇವರು 3 ದಿವಸವಲ್ಲ, 100 ದಿವಸವಲ್ಲ, 3000 ದಿವಸ ಮೌನವಾಗಿದ್ದರೂ ಕೂಡ ಈ ವ್ಯಕ್ತಿ ಹಿಂದಿರುಗಿ ಹೋಗಲಿಕ್ಕೆ ಸಿದ್ಧನಿಲ್ಲ. He will not go back to Karvapasi. ಆತನು ವಾಪಸಿ ಹಿಂದಕ್ಕೆ ಹೋಗುವನಲ್ಲ. He will not turn back and go home. ಆತನು ಹಿಂತಿರುಗಿ ತನ್ನ ಮನೆಗೆ ಹೋಗುವನಲ್ಲ. He will not get another man and sacrifice him. ಆತನು ಬೇರೊಂದು ವ್ಯಕ್ತಿಯನ್ನು ತೆಗೆದುಕೊಂಡು ಆತನನ್ನು ಬಲಿ ಕೊಡುವವನು ಅಲ್ಲ. He will not get a bull and sacrifice it. ಅಥವಾ ಯಾವುದಾದ್ರೂ ಒಂದು ಎತ್ತನ್ನು ತೆಗೆದುಕೊಂಡು ಬಂದು ಇಸಾಕನ ಬದಲು ಅದನ್ನು ವಧಿಸುವಂತ ಮನುಷ್ಯನು ಅಲ್ಲ. God knew this man is going to obey me at any cost. ಖಂಡಿತವಾಗಿ ದೇವರಿಗೆ ಗೊತ್ತಿತ್ತು, ಈ ಮನುಷ್ಯನು ವಿಧೇಯನಾಗುತ್ತಾನೆ ಎಷ್ಟು ಬೆಲೆ ಕೊಟ್ಟಾದರೂ. When God realized that, he said, that is enough, you can do it here. ದೇವರು ಇದನ್ನು ಮನವರಿಕೆ ಮಾಡಿಕೊಂಡಾಗ ದೇವರು ಹೇಳ್ತಾನೆ, ಇದು ಸಾಕಾಯ್ತು. Fourth step, ನಾಲ್ಕನೇ ಹೆಜ್ಜೆ, don't go back. ನೀವು ಹಿಂಜಾರಿ ಹೋಗಬೇಡಿ, Don't quit. ನೀವು ಬಿಟ್ಟು ಬಿಡಬೇಡಿ. Don't go back to the place from where you have come. ನೀನು ಎಲ್ಲಿ ಪ್ರಾರಂಭ ಮಾಡಿದ್ಯೋ ಆ ಸ್ಥಳಕ್ಕೆ ವಾಪಸ್ ಹೋಗಬೇಡ. In Hebrews 11, 15 and 16 it says like this. ಇಬ್ರಿಯ 11ರಲ್ಲಿ 15 ಮತ್ತು 16 ಹೀಗೆ ಹೇಳ್ತದೆ, God is not ashamed to be called their father, who did not turn back and go home. ಅವರು ತಮ್ಮನ್ನು ಎಂದಿಗೂ ಕೂಡ ಹಿಂದೆಯುವುದಕ್ಕೆ ಒಪ್ಪಿಸಿಕೊಡಲಿಲ್ಲ ಮತ್ತು ದೇವರು ಅವರ ದೇವರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ದೇವರು ನಾಚಿಕೆ ಪಡಲಿಲ್ಲ. Understand this principle. ಈ ತತ್ವವನ್ನು ಅರ್ಥ ಮಾಡಿಕೊಳ್ಳಿ. God is so proud to be called their God, who had opportunity to go back, but even then they did not go back. ಹಿಂಜಾರಿ ಹೋಗಬೇಕಾದ ಅನೇಕ ಅವಕಾಶಗಳಿದ್ದರೂ ಹಿಂಜಾರಿ ಹೋಗದೆ ದೇವರನ್ನೇ ಬಲವಾಗಿ ಅಂಟಿಕೊಂಡ ಈ ಜನರ ಬಗ್ಗೆ ದೇವರು ಹೇಳ್ತಾನೆ, ನಾನು ಇವರ ದೇವರಾಗಿದ್ದೇನೆ ಅಂತ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಪಡುವುದಿಲ್ಲ. God gave him 3 days to think and go back. ದೇವರು ಆತನಿಗೆ 3 ದಿವಸಗಳ ಅವಕಾಶ ಕೊಟ್ಟಿದ್ದ. ಸಾಕಷ್ಟು ಯೋಚನೆ ಮಾಡಿ ಬೇಕಾದ್ರೆ ವಾಪಸ್ ಹೋಗುವುದಾದ್ರೂ ಹೋಗಬಹುದು. God may give you time to go back, don't go back. ದೇವರು ನಿನಗೆ ಹಿಂಜಾರಿ ಹೋಗಲಿಕ್ಕೆ ಅವಕಾಶ ಕೊಟ್ಟರು ಕೂಡ ಹಿಂಜಾರಿ ಹೋಗಬೇಡ. The devil may tell you to go back, don't go back. ಸೈತಾನ್ ಹೇಳಬಹುದು, ಈಗ ನೀನು ಹಿಂದಕ್ಕೆ ಹೋಗು ಎಂಬುದಾಗಿ, ಹೋಗಬೇಡ. Your family members and friends may tell you to go back, don't go back. ನಿನ್ನ ಕುಟುಂಬದ ಸದಸ್ಯರು, ನಿನ್ನ ಸ್ನೇಹಿತರು ಹೇಳಬಹುದು ಹಿಂಜಾರಿ ಹೋಗು ಎಂಬುದಾಗಿ, ಹಿಂಜಾರಿ ಹೋಗಬೇಡ. When God realized he will not go back, God said, okay, that is enough, you can sacrifice your son here. ಇಲ್ಲಿ ಈತನು ಎಷ್ಟು ಮಾತ್ರಕ್ಕೆ ಹಿಂಜಾರಿ ಹೋಗುವುದಿಲ್ಲ ಎಂಬುದಾಗಿ ದೇವರಿಗೆ ಮನವರಿಕೆ ಆದಾಗ ದೇವರು ಹೇಳ್ತಾನೆ, ಸಾಕು, ಈ ಸ್ಥಳದಲ್ಲಿ ನಿನ್ನ ಮಗನನ್ನು ವಧಿಸು. The fifth point. 5ನೇ ಹೆಜ್ಜೆ. And Abraham said unto his young men, abide here with the donkeys, and I and the Lord will go there and worship and come again to you. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. He is making a separation from donkeys and servants. ಆತನು ಕತ್ತೆಗಳಿಂದ ಮತ್ತು ತನ್ನ ಸೇವಕರಿಂದ ತನ್ನನ್ನೇ ಆತನು ಪ್ರತ್ಯೇಕಿಸಿಕೊಳ್ತಾ ಇದ್ದಾನೆ, ಬೇರ್ಪಡಿಸಿಕೊಳ್ತಾ ಇದ್ದಾನೆ. Step number 5. ಇದು 5ನೇ ಹೆಜ್ಜೆ ಆಗಿದೆ. Be separated from donkeys and servants. ಆತನು ಕತ್ತೆಗಳಿಂದಲೂ ಸೇವಕರಿಂದಲೂ ಆತನು ಪ್ರತ್ಯೇಕಿಸಲ್ಪಟ್ಟ. Who is a donkey? ಕತ್ತೆ ಯಾರು? The burden bearer is the donkey. ಭಾರ ಹೊತ್ತುಕೊಳ್ಳುವ ಆತನು ಅದು ಕತ್ತೆ ಆಗಿದೆ. A sinner is a donkey. ಪಾಪಿ ಅದು ಕತ್ತೆ ಆಗಿದೆ. Who is a servant? ಇಲ್ಲಿ ಸೇವಕ ಯಾರು? Living in the same house but not a son. ಅದೇ ಮನೆಯಲ್ಲಿ ವಾಸ ಮಾಡ್ತಾನೆ, ಆದರೆ ಮಗನ ಸ್ಥಾನ, ಪುತ್ರನ ಸ್ಥಾನ ಹೊಂದುವುದಕ್ಕೆ ಯೋಗ್ಯನಲ್ಲ. When Abraham saw the place of worship, ಅಬ್ರಾಮನು ಆರಾಧನೆ ಆ ಸ್ಥಳವನ್ನು ಆತನು ಗುರುತಿಸಿದಾಗ, till that time they were having a union service.
ಅಲ್ಲಿ ತನಕ ಅವರು ಒಂದು ಒಗ್ಗಟ್ಟಿನ ಒಂದು ಆರಾಧನೆ ಸೇವೆ ಮಾಡ್ತಾ ಇದ್ರು. When Abraham saw the worship place, ಆದರೆ ದೇವರನ್ನು ಆರಾಧಿಸುವ ನಿರ್ದಿಷ್ಟ ಸ್ಥಳವನ್ನು ಅಬ್ರಾಮನು ಕಂಡುಕೊಂಡಾಗ he said to the servants, ಆತನು ಸೇವಕನನ್ನ ಬದಿಗೆ ಸರಿಸಿದ, you be here, ನೀನು ಇಲ್ಲೇ ಇರು, keep the donkeys also. ಹಾಗೆ ಕತ್ತೆಗಳು ಕೂಡ ಇಲ್ಲೇ ಇರಲಿ. Abraham, it is better to take the donkeys, you can ride on it. ಅಬ್ರಾಮನಿಗೆ ಬಹುಶಃ ಕತ್ತೆಯನ್ನು ಕರೆದುಕೊಂಡು ಹೋಗಿದ್ರೆ ಅದರ ಮೇಲೆ ಸವಾರಿ ಮಾಡಿಕೊಂಡು ಕುಳಿತುಕೊಂಡು ಹೋಗಬಹುದಾಗಿತ್ತು, ಅನುಕೂಲ ಇತ್ತು. You can carry the firewood. ಹಾಗೆ ಕಟ್ಟಿಗೆಯನ್ನು ಕೂಡ ಅದರ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ಸುಲಭವಾಗ್ತಿತ್ತು. Abraham said no. ಆದ್ರೆ ಅಬ್ರಾಮ ಹೇಳ್ತಾನೆ, ಬೇಡ, ಕತ್ತೆ ಬೇಡ. For worship I must be separated. ಆರಾಧನೆಗೋಸ್ಕರ ನಾನು ನನ್ನನ್ನೇ ಬೇರ್ಪಡಿಸಿಕೊಳ್ಳಬೇಕು. Be separated for worship. ಆದ್ರಿಂದ ಆರಾಧನೆಗೋಸ್ಕರ ನಿಮ್ಮನ್ನೇ ನೀವು ಬೇರ್ಪಡಿಸಿಕೊಳ್ಳಿರಿ. The sixth point. 6ನೇ ಹೆಜ್ಜೆ. And he took the wood of the burnt offering and they both of them together. ಅವರು ಇಬ್ಬರು ಜೊತೆಯಾಗಿ ಹೋದರು. The sixth point. 6ನೇ ಸಂಗತಿ Very important. ಬಹಳ ಪ್ರಾಮುಖ್ಯವಾದದ್ದು. The first point is very important. ಮೊದಲನೇ ಸಂಗತಿ ಬಹಳ The ಪ್ರಾಮುಖ್ಯವಾದದ್ದು. sixth point is very important. ಹಾಗೆ 6ನೇ ಈ ಅಂಶ ಕೂಡ ಬಹಳ ಪ್ರಾಮುಖ್ಯವಾದದ್ದು. Abraham and Isaac walked together. ಅಬ್ರಾಮ್ ಮತ್ತು ಇಸಾಕ ಇಬ್ಬರು ಜೊತೆಯಾಗಿ ನಡೆದರು. It is not talking about two people walking together. ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಟ್ಟಾಗಿ ನಡೆಯುವುದರ ಕುರಿತಾಗಿ 130-year-old man and a 30-year-old man walking. It is not the physical togetherness. ಇಲ್ಲಿ 133 ವರ್ಷದ ಮುದುಕ, 30 ವರ್ಷದ ಒಬ್ಬ ಯೌವನಸ್ಥ ಇಬ್ಬರು ಜೊತೆಯಾಗಿ ಸಾಗ್ತಾ ಇರುವುದು ಇದು ಶಾರೀರಿಕವಾದ ಒಂದು ಐಕ್ಯತೆಯ ವಿಷಯವಲ್ಲ, But a spiritual unity. ಇದೊಂದು ಆತ್ಮಿಕವಾದ ಐಕ್ಯತೆ. Do you want to be specially blessed by God Almighty? ಸರ್ವಶಕ್ತನಾದ ದೇವರಿಂದ ನೀನು ವಿಶೇಷವಾಗಿ ಆಶೀರ್ವದಿಸಲ್ಪಡಲಿಕ್ಕೆ ಬಯಸುತ್ತೀಯಾ? Create unity. ಐಕ್ಯತೆಯನ್ನು ಉಂಟು ಮಾಡು. Write it down. ಬರೆದಿಟ್ಟುಕೊಳ್ಳಿ. Unity will not happen by itself. ಐಕ್ಯತೆ ಎಂಬುದು ತನ್ನಷ್ಟಕ್ಕೆ ಅದು ಉಂಟಾಗುವುದಿಲ್ಲ. You have to pay a price and you have to create. ನೀವು ಅದಕ್ಕೆ ತಕ್ಕ ಬೆಲೆ ಕೊಡಬೇಕಾಗ್ತದೆ ಮತ್ತು ಈ ಐಕ್ಯತೆಯನ್ನು ನೀವು ಸಾಧಿಸಿಕೊಳ್ಳಬೇಕಾಗ್ತದೆ. My nature and my wife's nature are entirely different. ನನ್ನ ಸ್ವಭಾವ, ನನ್ನ ಹೆಂಡತಿಯ ಸ್ವಭಾವ ಅದು ಸಂಪೂರ್ಣವಾಗಿ ವ್ಯತ್ಯಸ್ತವಾಗಿದೆ. I like chapati, she likes rice. ನನಗೆ ಚಪಾತಿ ಇಷ್ಟವಾಗ್ತದೆ, ಅವಳಿಗೆ ಅನ್ನ ಇಷ್ಟವಾಗ್ತದೆ. She likes fish, I like chicken. ಅವಳಿಗೆ ಮೀನು ಇಷ್ಟವಾಗ್ತದೆ, ನನಗೆ ಚಿಕನ್ ಇಷ್ಟವಾಗ್ತದೆ. I like vegetables cooked, she liked salad, plain salad. ನನಗೆ ತರಕಾರಿ ಬೇಯಿಸಿ ತಿನ್ಲಿಕ್ಕೆ ಖುಷಿ ಆಗ್ತದೆ, ಅವಳಿಗೆ ಹಸಿ ತರಕಾರಿ ಸಲಾಡ್ ಮಾಡಿ ತಿನ್ಲಿಕ್ಕೆ ಖುಷಿ ಆಗ್ತದೆ. I like chai, she likes coffee. ನನಗೆ ಚಾ ಇಷ್ಟವಾಗ್ತದೆ, ಅವಳಿಗೆ ಕಾಫಿ ಇಷ್ಟವಾಗ್ತದೆ. I want to put everything in order, she would like to scatter everything. ನನಗೆ ಎಲ್ಲ ವಸ್ತುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿಡುವಂತ ಒಂದು ಆಸಕ್ತಿ, ಆದರೆ ಅವಳು ಎಲ್ಲವನ್ನು ಎಲ್ಲೆಲ್ಲಿ ಬಿಸಾಡ್ತಾಳೆ. Our nature is entirely different. ನಮ್ಮಿಬ್ಬರ ಸ್ವಭಾವ ಎಂಬುದು ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ. But when I studied the Bible, ಆದರೆ ನಾನು ಸತ್ಯವೇದ ಅಧ್ಯಯನ ಮಾಡಿದಾಗ I made up my mind. ನಾನು ನನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿದೆ. I said to myself, ನನಗೆ ನಾನು ಹೇಳಿಕೊಂಡೆ, I will create unity. ನಾನು ಐಕ್ಯತೆಯನ್ನು ಉಂಟು ಮಾಡುತ್ತೇನೆ. Unity will not happen by itself. ಐಕ್ಯತೆ ತನ್ನಷ್ಟಕ್ಕೆ ಅದು ತೋರಿ ಬರುವುದಿಲ್ಲ. Create unity ಐಕ್ಯತೆಯನ್ನು ನಾವು ಉಂಟು ಮಾಡಬೇಕು. with your spouse. ನಿನ್ನ ಜೊತೆಗೆ ಸಂಗಾತಿ, Pastors and leaders of the church create unity. ದೇವರ ಸಭೆಯ ಸಭಾಪಾಲಕರು, ನಾಯಕರು ಒಟ್ಟಾಗಿ ಐಕ್ಯತೆಯನ್ನು ನೀವು ಉಂಟು ಮಾಡಿರಿ. I have 5 children. ನನಗೆ 5 ಮಕ್ಕಳಿದ್ದಾರೆ. All my children studied outside the house when they went to college. ನನ್ನ 5 ಮಕ್ಕಳು ಕೂಡ ಕಾಲೇಜ್ ವಿದ್ಯಾಭ್ಯಾಸ ಮಾಡುವಾಗ ಅವರ ಮನೆಯಿಂದ ಹೊರಗಡೆ ಇದ್ದು ಅಲ್ಲೇ ಕಲ್ತಿದ್ದಾರೆ. All my children studied abroad. ನನ್ನ ಎಲ್ಲ ಮಕ್ಕಳು ಕೂಡ ಅವರು ವಿದೇಶದಲ್ಲಿ ಕಲ್ತಿದ್ದಾರೆ. None of my children went away from God even for one day. ಒಂದು ದಿವಸದ ಮಟ್ಟಿಗಾದರೂ ನನ್ನ ಒಂದೇ ಒಂದು ಮಗು ದೇವರಿಂದ ಅಗಲಿ ದೂರ ಹೋಗಲಿಲ್ಲ. People come and ask me, what is the secret? ಜನರಲ್ಲಿ ಬಂದು ಕೇಳ್ತಾರೆ, ಇದರ ರಹಸ್ಯವೇನು? There are few secrets. ಕೆಲವು ರಹಸ್ಯಗಳಿವೆ, But one of the main secrets, ಅದರ ಮುಖ್ಯವಾದ ಒಂದು ರಹಸ್ಯ, myself and my wife, we created unity and we pray for our children. ನಾನು ಮತ್ತು ನನ್ನ ಹೆಂಡತಿ ನಮ್ಮ ನಡುವಿನಲ್ಲಿ ಐಕ್ಯತೆಯನ್ನು ಉಂಟು ಮಾಡಿಕೊಂಡು ನಮ್ಮ ಮಕ್ಕಳಿಗೋಸ್ಕರ ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ದೇವೆ. Parents, create unity. ತಂದೆ ತಾಯಿಗಳು ನಿಮ್ಮ ನಡುವಿನಲ್ಲಿ ಐಕ್ಯತೆಯನ್ನು ಸ್ಥಾಪಿಸಿಕೊಳ್ಳಿರಿ. Pastors, create unity. ಸಭಾಪಾಲಕರೇ, ನಿಮ್ಮ ಸಭೆಯಲ್ಲಿ ನಾಯಕರ ನಡುವೆ ಐಕ್ಯತೆಯನ್ನು ಸ್ಥಾಪಿಸಿಕೊಳ್ಳಿರಿ. Verse 6, they walked together. 6ನೇ ವಾಕ್ಯ ಹೇಳುತ್ತದೆ, ಅಬ್ರಹಾಂ ಇಸಾಕ್ ಇಬ್ಬರು ಒಟ್ಟಾಗಿ ನಡೆದರು. Verse 8, they walked together. 8ನೇ ವಚನ ಹೇಳ್ತದೆ, ಒಟ್ಟಾಗಿ ನಡೆದರು. They started together. ಒಟ್ಟಾಗಿ ಪ್ರಾರಂಭ ಮಾಡಿದ್ದಾರೆ, They finished together. ಒಟ್ಟಾಗಿ ಮುಗಿಸಿದ್ದಾರೆ. Starting together is not enough. Finish together. ಒಟ್ಟಾಗಿ ಪ್ರಾರಂಭಿಸುವುದು ಅಷ್ಟೇ ಮುಖ್ಯವಲ್ಲ, ಒಟ್ಟಾಗಿ ನಾವು ಮುಕ್ತಾಯಗೊಳಿಸುವುದು ಕೂಡ ಬಹಳ ಮುಖ್ಯವಾಗಿದೆ. Pay the price. ಬೆಲೆ ಕೊಡಬೇಕು. The 7th point. 7ನೇ ಸಂಗತಿ, God help me. They were talking.
ಅವರು ಮಾತನಾಡ್ತಾ ಇದ್ರು, My father, my son. ನನ್ನ ತಂದೆಯೇ ನನ್ನ ಮಗನೇ ಎಂಬುದಾಗಿ ಅಪ್ಪ ಮಗ ಮಾತನಾಡ್ತಾ ಇದ್ದಾರೆ. And verse 8, my father, my son. 8ನೇ ವಚನದಲ್ಲಿ ಕೂಡ ನನ್ನ ಮಗನೇ ಎಂಬುದಾಗಿ ಅಬ್ರಹಾಮ್ ಹೇಳ್ತಾನೆ, ನನ್ನ ತಂದೆ ಎಂಬುದಾಗಿ ಇಸಾಕನು ಹೇಳ್ತಾನೆ. There was a relationship when they were talking. ಅವರಿಬ್ಬರು ಪರಸ್ಪರ ಮಾತನಾಡುವಾಗ ಅವರ ನಡುವೆ ಒಂದು ಅನ್ಯೋನ್ಯವಾದ ಸಂಬಂಧ ಇತ್ತು. In the original language, in English, my father, my son. ಇಂಗ್ಲಿಷ್ ಭಾಷಾಂತರದಲ್ಲಿ ನನ್ನ ತಂದೆ ಎಂಬುದಾಗಿ ಇಸಾಕ್ ಹೇಳ್ತಾನೆ, ನನ್ನ ಮಗನೇ ಎಂಬುದಾಗಿ ಅಬ್ರಹಾಮ್ ಹೇಳ್ತಾನೆ. Even in the Hebrew language. ಇಬ್ರಿಯ ಭಾಷೆಯಲ್ಲಿ, ಮೂಲ ಭಾಷೆಯಲ್ಲಿ ಕೂಡ ಆಗಿದೆ. Not just calling Appa, but my Appa. ಅಪ್ಪ ಎಂಬುದಾಗಿ ಇಲ್ಲಿ ಬರೆದಿದ್ರೆ ಮೂಲ ಭಾಷಾಂತರ ಹೀಗಿದೆ, ನನ್ನ ಅಪ್ಪ. Not Magane, but Nanne Magane. ಮಗನೇ ಎಂಬುದಾಗಿ ಅಷ್ಟೇ ಅಲ್ಲ, ನನ್ನ ಮಗನೇ. There was a relationship. ಅವರ ನಡುವೆ ಅಂತ ಒಂದು ಅನ್ಯೋನ್ಯ ಸಂಬಂಧವಿತ್ತು. Let me ask you a question. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. Is there relationship in your home? ನಿಮ್ಮ ಕುಟುಂಬದಲ್ಲಿ ಒಂದು ಯಥಾರ್ಥವಾದ ಸಂಬಂಧ ಇದೆಯಾ? Husband and wife? ಗಂಡ ಮತ್ತು ಹೆಂಡತಿ ನಡುವೆ ಸಂಬಂಧ ಸರಿ ಇದೆಯಾ? Parents and children? ತಂದೆ ಮತ್ತು ಮಕ್ಕಳ ನಡುವೆ ಸಂಬಂಧ ಸರಿ ಇದೆಯಾ? Do you want to be blessed? ನೀವು ಆಶೀರ್ವದಿಸಲ್ಪಡಲು ಬಯಸುತ್ತೀರಾ? Create a relationship. ಸಂಬಂಧವನ್ನ ಸ್ಥಾಪಿಸಿಕೊಳ್ಳಿರಿ. It won't happen by itself. You have to create it. ಸಂಬಂಧ ತಮ್ಮಷ್ಟಕ್ಕೆ ಮೂಡಿ ಬರುವುದಿಲ್ಲ, ಸಂಬಂಧವನ್ನ ನೀವು ಸ್ಥಾಪಿಸಿಕೊಳ್ಳಬೇಕು, ಸರಿಪಡಿಸಿಕೊಳ್ಳಬೇಕು. Verse 8. 8ನೇ ವಚನ, The 8th point. 8ನೇ ಸಂಗತಿ. Abraham said, my son, God will provide himself a lamb for a burnt offering. So they went both of them together. ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರೂ ಹೋದರು. Isaac is walking in the front. ಇಸಾಕನು ಎದುರು ಭಾಗದಲ್ಲಿ ಹೋಗ್ತಾ ಇದ್ದಾನೆ. He got the firewood on his head. ಆತನು ತನ್ನ ತಲೆಯ ಮೇಲೆ ಕಟ್ಟಿಗೆ ಹೊತ್ತುಕೊಂಡು ನಡೀತಾ ಇದ್ದಾನೆ. Abraham, the old man, is walking. ಅಬ್ರಾಮನು ಮುದುಕನಾದವನು ಆತನನ್ನು ಹಿಂಬಾಲಿಸಿಕೊಂಡು ಮೆಲ್ಲ ನಡೀತಾ ಇದ್ದಾನೆ. Isaac started to think about the burnt offering. ಈಗ ಇಸಾಕನಿಗೆ ಯಜ್ಞಕ್ಕೆ ಬೇಕಾದ ಪಶುವಿನ ಕುರಿತಾದ ಒಂದು ಆಲೋಚನೆ ಬರಲಿಕ್ಕೆ ಶುರುವಾಯಿತು. He said, Father, you have the fire, you have the knife, I have the firewood, where is the lamb? ಆಗ ಆತನು ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನಿನ್ನ ಹತ್ರ ಕಟ್ಟಿಗೆ ಇದೆ, ಕತ್ತಿ ಇದೆ, ಆದರೆ ಯಜ್ಞಕ್ಕೆ ಬೇಕಾದ ಪಶುವೆಲ್ಲಿ? Isaac knew about worship. ಇಸಾಕನಿಗೆ ಆರಾಧನೆ ಕುರಿತಾಗಿ ಚೆನ್ನಾಗಿ ಗೊತ್ತಿತ್ತು. Who taught him about the worship? ಆತನಿಗೆ ಆರಾಧನೆ ಕುರಿತಾಗಿ ಕಲಿಸಿಕೊಟ್ಟದ್ದು ಯಾರು? There was no pastor at that time. ಆ ದಿನಗಳಲ್ಲಿ ಯಾವುದೇ ಪಾಸ್ಟರ್ಗಳಿರಲಿಲ್ಲ. There was no priest at that time. ಯಾವುದೇ ಉಪದೇಶಗಳಲ್ಲಿರಲಿಲ್ಲ. There was no Sunday school teacher at that time. ಯಾವುದೇ ಭಾನುವಾರ ಶಾಲೆ ಉಪಾಧ್ಯಾಯರಲ್ಲಿರಲಿಲ್ಲ. Who taught him the Bible? ಹಾಗಾದ್ರೆ ಆರಾಧನೆ ಕುರಿತಾಗಿ, ಸತ್ಯವೇದ ಕುರಿತಾಗಿ ಆತನಿಗೆ ಯಾರು The ಕಲಿಸಿಕೊಟ್ಟರು? Father. ತಂದೆ. The Father. ತಂದೆ. Hear me. ತಂದೆ. Men, hear me. ಕೇಳಿಸಿಕೊಳ್ಳಿ. Men, hear me. ಕೇಳಿಸಿಕೊಳ್ಳಿ. You must teach the Bible to your children. ತಂದೆಗಳಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಆರಾಧನೆಯನ್ನು ನೀವು ಕಲಿಸಿಕೊಡಬೇಕಾಗಿದೆ, ಸತ್ಯವನ್ನು ಕಲಿಸಿಕೊಡಬೇಕಾಗಿದೆ. If you won't teach, ನೀವು ಕಲಿಸಿಕೊಡದಿದ್ರೆ you will weep tomorrow. ನೀವು ನಾಳೆ ಅಳುವಂತ ಪರಿಸ್ಥಿತಿ ಬರ್ತದೆ. I am not cursing you. ನಾನು ನಿಮ್ಮನ್ನು ಶಪಿಸ್ತಾ ಇಲ್ಲ. You must have a Bible, your children must have a Bible, and you must teach the Bible to your children. ನಿಮ್ಮಲ್ಲಿ ಸತ್ಯವೇದ ಇರಬೇಕು, ನಿಮ್ಮ ಮಕ್ಕಳಲ್ಲಿ ಸತ್ಯವೇದ ಇರಬೇಕು, ನಿಮ್ಮ ಮಕ್ಕಳಿಗೆ ನೀವು ಸತ್ಯವೇದವನ್ನು ಕಲಿಸಿಕೊಡಬೇಕು. So Isaac asked, where is the lamb? ಇಲ್ಲಿ ಇಸಾಕನು ಕೇಳ್ತಾನೆ, ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ? Abraham said, ಅಬ್ರಾಮನು ಹೇಳ್ತಾನೆ, God will provide. ದೇವರು ತಾನೇ ಒದಗಿಸುವನು. He did not say the truth. ಆತನು ಅಲ್ಲಿ ಸತ್ಯವನ್ನ ಹೇಳಲಿಕ್ಕೆ ಹೋಗಲಿಲ್ಲ. Do you know what is the truth? ಸತ್ಯ ಏನು ಅಂತ ಗೊತ್ತಿದ್ಯಾ? Abraham must say like this. ಅಬ್ರಾಮನು ಈ ತರ ಹೇಳ್ಬೋದು, My son, ನನ್ನ ಮಗನೇ, you want to know where is the lamb? ನಿನಗೆ ಈ ಯಜ್ಞದ ಕುರಿಮರಿ ಎಲ್ಲಿ ಎಂಬುದಾಗಿ ತಿಳಿಲಿಕ್ಕೆ You are the lamb, I am going to kill you. ಓ ನೀನೇ ಆ ಯಜ್ಞದ ಕುರಿ, ನಿನ್ನನ್ನು ನಾನು ಕೊಲ್ಲಿಕ್ಕಿದ್ದೇನೆ. That is the truth. ಅದು ಸತ್ಯವಾಗಿದೆ. Because he knew that the truth will hurt the boy and himself, he did not say the truth, but he talked faith. ಆದರೆ ಈ ಸತ್ಯವನ್ನೇ ಹೇಳುವುದಾದ್ರೆ ತನ್ನ ಮಗನಿಗೆ ಇದರಿಂದ ನೋವಾಗ್ತದೆ, ಮಾತ್ರವಲ್ಲ ನನಗೂ ನೋವಾಗ್ತದೆ ಎಂಬುದನ್ನು ಗೊತ್ತಿದ್ದುಕೊಂಡು ಆತನು ಸತ್ಯವನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಅದರ ಬದಲಾಗಿ ನಂಬಿಕೆಯನ್ನು ಅರಿಕೆ ಮಾಡಿದ. I have no wealth in this world. I have no house, no car, nothing in this world. ಈ ಲೋಕದಲ್ಲಿ ನನಗೆ ನನ್ನದೇ ಸ್ವಂತ ಮನೆ, ಯಾವುದೇ ಒಂದು ಕಾರು ಅಥವಾ ಇನ್ಯಾವ ಸಂಗತಿ ನನಗಿಲ್ಲ. If I die today, my children will get a few shirts and few pants. That's all. ಇವತ್ತು ನಾನು ಸತ್ತು ಹೋಗುದಾದ್ರೆ ನನ್ನ ಮಕ್ಕಳಿಗೆ ಕೆಲವೊಂದು ಶರ್ಟ್ಗಳು ಸಿಗಬಹುದು, ಕೆಲವು ಶಾಲ್ ಸಿಗಬಹುದು, ಕೆಲವು ಪ್ಯಾಂಟ್ಗಳು ಸಿಗಬಹುದು, ಅಷ್ಟೇ, ಬೇರೆ ಏನು ಇಲ್ಲ. But I have given the greatest wealth to my children. ಆದರೆ ನನ್ನ ಮಕ್ಕಳಿಗೆ ಅತ್ಯಂತ ಅಧಿಕವಾದ ಒಂದು ಸಂಪತ್ತನ್ನು ಕೊಟ್ಟಿದ್ದೇನೆ. My wife has given the greatest wealth to our children. ನನ್ನ ಹೆಂಡತಿ ಮತ್ತು ನಾನು ಇಬ್ಬರು ಸೇರಿಕೊಂಡು ನಮ್ಮ ಮಕ್ಕಳಿಗೆ ಅಮೂಲ್ಯವಾದ ಸಂಪತ್ತನ್ನು ಕೊಟ್ಟಿದ್ದೇವೆ. They know the Bible principle. ಅವರಿಗೆ ಸತ್ಯವೇದದ ನಿಯಮಗಳು ಗೊತ್ತಿವೆ. They talk only faith in our home. ಅವರು ನಮ್ಮ ಮನೆಯಲ್ಲಿ ಬರೀ ನಂಬಿಕೆ ಕುರಿತಾಗಿ ಮಾತ್ರ
ಮಾತ್ರ ಮಾತನಾಡುತ್ತಾರೆ. Talk faith. ನಂಬಿಕೆ. If the truth will hurt, don't speak the truth, but speak faith. ಒಂದು ವೇಳೆ ಸತ್ಯವನ್ನು ಮಾತಾಡುವುದರ ನಿಮಿತ್ತವಾಗಿ ನೋವಾಗುತ್ತಂತಾದರೆ ಅದನ್ನು ಮಾತನಾಡಬೇಡಿ, ನಂಬಿಕೆಯನ್ನು ಮಾತನಾಡಿ. Let me change my wordings. ನನ್ನ ಮಾತುಗಳನ್ನು ಬದಲಾಯಿಸ್ತೇನೆ. There is a difference between fact and truth. ವಾಸ್ತವಾಂಶ ಮತ್ತು ಸತ್ಯ ಇವುಗಳ ನಡುವಿನಲ್ಲಿ ವ್ಯತ್ಯಾಸವಿದೆ. Fact is what the doctor will tell you. ವಾಸ್ತವಾಂಶ ಏನಂದ್ರೆ ವೈದ್ಯರು ಏನು ಹೇಳ್ತಾರೆ ಅದು. Fact is what your teacher will tell you. ವಾಸ್ತವಾಂಶ ನಿಮ್ಮ ಶಿಕ್ಷಕರು ನಿಮಗೇನು ಕಲಿಸಿಕೊಡ್ತಾರೆ ಅದು. Fact is what the weatherman will tell you. ವಾಸ್ತವಾಂಶ ಇದಾಗಿದೆ, ಹವಾಮಾನ ವರದಿ ಏನು ಹೇಳ್ತದೆ ಅದು. But the truth is what this Bible says. ಆದರೆ ಸತ್ಯವು ಏನಂದ್ರೆ ಈ ಸತ್ಯವೇದ ಹೇಳುತ್ತದೆ ಅದೇ ಸತ್ಯ. Talk faith. ಸತ್ಯ. Talk faith. ಅದ್ಭುತವಾದ ಸತ್ಯ. Talk faith. ಪರಿಪೂರ್ಣವಾದ ಸತ್ಯ. Talk faith. ಪರಿಪೂರ್ಣವಾದ ನಂಬಿಕೆ. Talk faith. I am determined to talk faith. ನಾನು ಈ ನಂಬಿಕೆ ಕುರಿತಾಗಿ ಮಾತನಾಡಲಿಕ್ಕೆ ನಾನು ದೃಢ ಮನಸ್ಸು ಮಾಡಿಕೊಂಡಿದ್ದೇನೆ. I taught my wife to talk only faith. ನಾನು ನನ್ನ ಹೆಂಡತಿಗೆ ಮಾತನಾಡುವಾಗ ಬರೇ ನಂಬಿಕೆಯನ್ನು ಮಾತ್ರ ಮಾತನಾಡುತ್ತೇನೆ. I taught my children to talk only faith. ನಾನು ನನ್ನ ಮಕ್ಕಳೊಂದಿಗೆ ಮಾತನಾಡುವಾಗ ನಾನು ಸತ್ಯವನ್ನು ನಂಬಿಕೆಯನ್ನು ಮಾತ್ರ ಮಾತನಾಡುತ್ತೇನೆ. I don't know how many times Abraham said that. ನಾನು ಗೊತ್ತಿಲ್ಲ ಅಬ್ರಾಮನು ಇದನ್ನು ಎಷ್ಟು ಸಲ ಹೇಳಿರಬಹುದು. He is walking on the mountain, climbing the mountain. ಆತನು ಒಟ್ಟಾಗಿ ಬೆಟ್ಟದ ಕಡೆಗೆ ನಡೀತಾ ಇದ್ದಾನೆ. He should have said like this. ಆತನು ಈ ರೀತಿ ಹೇಳಿರಬಹುದು, God will provide. ದೇವರು ಒದಗಿಸಿಕೊಡ್ತಾನೆ. Do you think that he was expecting a goat on top of that mountain? ನೀವು ಈ ತರ ಯೋಚಿಸ್ತೀರಾ? ಆ ಬೆಟ್ಟದ ತುದಿಯಲ್ಲಿ ಒಂದು ಟಗರು ಆತನಿಗೆ ಒದಗಿಸಲ್ಪಡಲಿಕ್ಕಿದೆ ಎಂಬ ನಿರೀಕ್ಷೆಯೊಂದಿಗೆ ಆತನು ಹೀಗೆ ಹೇಳ್ತಾ ಇದ್ದಾನೋ? No. ಇಲ್ಲ. But he talked. ಆದ್ರೆ ಆತನು ಮಾತನಾಡಿದ. Even if you cannot see, talk faith. ಆತನು ಕಣ್ಣಾರೆ ಕಾಣದಿದ್ದರೂ ಕೂಡ ಆತನು ನಂಬಿಕೆಯಿಂದ ಹೀಗೆ ಮಾತನಾಡಿದ. Talk healing. ದೇವರು ಅದನ್ನು ಕೇಳಿಸಿಕೊಂಡ. Talk healing of your body. ನಿಮ್ಮ ಸ್ವಸ್ಥತೆ ಕುರಿತಾಗಿ. Talk growth of your business. ನಿಮ್ಮ ವ್ಯವಹಾರದ ಸಂಗತಿಗಳ ಕುರಿತಾಗಿ. Talk peace in your home. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕುರಿತಾಗಿ ಮಾತನಾಡಿ. Talk that you will study the Bible. ನೀವು ಸತ್ಯವೇದವನ್ನು ಅಧ್ಯಯನ ಮಾಡಿರಿ. Talk that you will go to church. ನೀವು ಸಭೆಗೆ ಹೋಗುವಾಗ ಅದನ್ನು ಮಾತನಾಡಿ. Talk that you will pay your tithe. ನಿಮ್ಮ ದಶಮಾಂಶ ಕೊಡುವಾಗಲೂ ಅದನ್ನು ಮಾತನಾಡಿ. Talk that you will spend time with God. ನಿಮ್ಮ ದೇವರೊಂದಿಗಿರುವ ನಿಮ್ಮ ಅನ್ಯೋನ್ಯತೆ ಸಮಯದಲ್ಲಿ ಅದನ್ನೇ ಮಾತನಾಡಿ. Talk faith. ನೀವು ನಂಬಿಕೆಯನ್ನೇ ಮಾತನಾಡಿ. Abraham talked faith and he climbed the mountain. ಅಬ್ರಾಮನು ನಂಬಿಕೆಯ ಮಾತುಗಳನ್ನು ಆಡುತ್ತಲೇ ಬೆಟ್ಟದ ಕಡೆಗೆ ನಡೀತಾ ಇದ್ದಾನೆ. As he talked, ಮತ್ತು ಆತನು ಕೊನೆಯದಾಗಿ ಹೇಳ್ತಾನೆ, something was happening what he talked. ಆತನು ಏನನ್ನು ಮಾತನಾಡುತ್ತಾ ಬಂದಿದ್ದಾನೋ ಅದೇ ಸಂಗತಿ ಸಂಭವಿಸುವುದಕ್ಕೆ ಸಿದ್ಧವಾಗ್ತಾ ಇದೆ. Something happened what he talked. ಆತನು ಏನನ್ನು ಮಾತನಾಡಿದ್ದಾನೋ ಅದೇ ಸಂಗತಿಯಲ್ಲಿ ಆಗಲಿಕ್ಕಿದೆ. A big goat was coming from the other side of the mountain. ಆ ಬೆಟ್ಟದ ಇನ್ನೊಂದು ಪಾರ್ಶ್ವದಿಂದ ಒಂದು ಟಗರು ಎದ್ದು ಬರ್ತಾ ಇದೆ. When you talk, ನೀವು ನಂಬಿಕೆ ಮಾತಾಡುವಾಗ God will send what you are talking. ನೀವು ಏನನ್ನು ನಂಬಿಕೆ ಮಾತುಗಳನ್ನು ಆಡಿದಿರೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ದೇವರು ಉತ್ತರವನ್ನು ಕಳಿಸುತ್ತಾನೆ. But many people are talking foolishness. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಮೂರ್ಖತನದ ಮಾತುಗಳನ್ನು ಆಡುತ್ತೇವೆ. They look at their wife and say, you are a donkey. ಅವರು ತಮ್ಮ ಹೆಂಡತಿನ ನೋಡಿ ಹೀಗೆ ಹೇಳ್ತಾರೆ, ನೀನು ಬರೇ ಒಂದು ಕತ್ತೆ. Then their wife will become like this, like a donkey. ಇದರ ನಿಮಿತ್ತವಾಗಿ ಅವರ ಹೆಂಡತಿ ಒಂದು ಕತ್ತೆ ರೀತಿಯಲ್ಲಿ ಅವಳು ಮಾರ್ಪಡ್ತಾಳೆ. Don't talk nonsense. ಅಸಂಬದ್ಧವಾದದನ್ನು ಮಾತನಾಡಬೇಡಿ. Talk faith. ನೀವು ನಂಬಿಕೆಯನ್ನು ಮಾತನಾಡಿ. Talk faith. ನಂಬಿಕೆಯನ್ನು ಮಾತನಾಡಿ. Talk faith. ನಂಬಿಕೆಯನ್ನು ಮಾತನಾಡಿ. Talk faith. ನಂಬಿಕೆಯನ್ನು ಮಾತನಾಡಿ. What you are talking, it will come from the other side. ಇನ್ನೊಂದು ಪಾರ್ಶ್ವದಿಂದ ಟಗರು ಎದ್ದು ಬರ್ತಾ ಇದೆ. Abraham talked faith. ಅಬ್ರಾಮನು ನಂಬಿಕೆಯನ್ನೇ ಮಾತನಾಡಿದ. When he reached the top of the mountain, ಆತನು ಬೆಟ್ಟದ ತುದಿಯನ್ನು ತಲುಪಿದಾಗ he saw what he talked. ಆತನು ಏನನ್ನು ಮಾತನಾಡಿದ್ದನೋ ಅದನ್ನು ಕಣ್ಣಾರೆ ನೋಡಿದ. That is what I preached yesterday. ನಿನ್ನೆ ನಾನು ಅದನ್ನೇ ಮಾತನಾಡಿದ್ದು. You will see what you talked. ನೀವು ಏನನ್ನು ಮಾತನಾಡುತ್ತೀರೋ ಅದನ್ನೇ ಕಣ್ಣಾರೆ ಕಾಣುತ್ತೀರಿ. Talk faith. ನಂಬಿಕೆಯನ್ನು ಮಾತನಾಡಿ. I have to stop. ನಾನು ಇಲ್ಲಿಗೆ ಮುಗಿಸ್ತೇನೆ. Abraham took his son. ಅಬ್ರಾಮನು ತನ್ನ ಮಗನನ್ನು ತೆಗೆದುಕೊಂಡ. He made an altar. ಆತನು ಒಂದು ಯಜ್ಞವೇದಿಯನ್ನು ಸಿದ್ಧಪಡಿಸಿದ. Verse 9. 9ನೇ ಸಂಗತಿ. It says like this. ಅದು ಹೀಗೆ ಹೇಳ್ತದೆ. He put the firewood in order. ಆತನು ಎಲ್ಲ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿದ. This is my main point. ಇದು ನನ್ನ ಮುಖ್ಯವಾದ ಭಾಗವಾಗಿದೆ. Abraham put the firewood in order. ಅಬ್ರಾಮನು ಎಲ್ಲ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿದ. Not a few firewood. ಸ್ವಲ್ಪ ಸ್ವಲ್ಪ ಕಟ್ಟಿಗೆ ಅಲ್ಲ. Enough firewood to burn a 30-year-old young man. 30 ವರ್ಷದ ಯೌವನಸ್ಥರನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಲಿಕ್ಕೆ ಬೇಕಾದಷ್ಟು ಕಟ್ಟಿಗೆಯಲ್ಲಿ ವ್ಯವಸ್ಥೆ ಮಾಡಿದ. It is a heap of firewood. ಅದೊಂದು ಕಟ್ಟಿಗೆ ಒಂದು ದೊಡ್ಡ ಒಂದು ಅಟ್ಟಿಯಲ್ಲಿತ್ತು. Then Abraham looked. ಆನಂತರ ಅಬ್ರಾಮ ಅದನ್ನು ನೋಡ್ತಾನೆ. One firewood is not in order. ಒಂದು ಕಟ್ಟಿಗೆ ತುಂಡು ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲ. He pulled it out. ಅದನ್ನು ಆತನು ಹೊರಗೆ ಎಳಿತಾನೆ. He put it in order. ಅದನ್ನು
ಮತ್ತೆ ಆತನು ಸರಿಯಾದ ರೀತಿಯಲ್ಲಿ ಜೋಡಿಸ್ತಾನೆ. He walked around. ಆತನು ಸುತ್ತಲೂ ಆ ಕಟ್ಟಿಗೆಯ ರಾಶಿ He found another firewood not in order. ಆತನು ನೋಡ್ತಾನೆ ಇನ್ನೊಂದು ಕಟ್ಟಿಗೆ ತುಂಡು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಲ್ಲ, ಅದನ್ನು ಆತನು ಹೊರಗೆ ತೆಗೆದ, And he put it in order. ಅದನ್ನು ವ್ಯವಸ್ಥಿತವಾಗಿ ಜೋಡಿಸಿದ. I want to ask a question to Abraham. ಈಗ ಅಬ್ರಾಮನಲ್ಲಿ ಒಂದು ಪ್ರಶ್ನೆ. What different? You are going to burn it. ನೀನು ಇದನ್ನು ಸುಡ್ಲಿಕ್ಕಿದ್ದಿ, It will become ash in a few minutes. ಇದು ಕೆಲವು ಕ್ಷಣದಲ್ಲಿ ಬೂದಿ ಆಗುವಂತ ಕಟ್ಟಿಗೆ. What difference it makes whether all the firewoods are in order or not? ಈ ಕಟ್ಟಿಗೆ ತುಂಡುಗಳು ವ್ಯವಸ್ಥಿತವಾಗಿ ಜೋಡಿಸಲ್ಪಡದೇ ಇದ್ರೂ ಬೂದಿಯಾಗಿ ಹೋಗುವಂಥದ್ದು ಏನು ವ್ಯತ್ಯಾಸ ಇದೆ ಎಂಬುದಾಗಿ ಪ್ರಶ್ನೆ. Abraham taught me the greatest principle of blessing. ಅಬ್ರಾಮನು ನನ್ನ ಜೀವಿತದಲ್ಲಿ ಈ ಘಟನೆಗಳ ಮೂಲಕವಾಗಿ ಒಂದು ಶಿಸ್ತಿನ ಜೀವಿತದ ಬಗ್ಗೆ ಕಲಿಸಿಕೊಡ್ತಾನೆ. Varghese, I do not want to miss the blessing. ಈ ಒಂದು ಆಶೀರ್ವಾದವನ್ನ ಕಳೆದುಕೊಳ್ಳಿಕ್ಕೆ ಆತನು ಯಾಕೆ ಇಷ್ಟಪಡ್ತಾ ಇಲ್ಲ? I do not want to leave any loophole for the devil to attack my blessing. ನನ್ನ ಆಶೀರ್ವಾದವನ್ನು ಕಸಿದುಕೊಳ್ಳಿಕ್ಕೆ ಸೈತಾನನಿಗೆ ಎಷ್ಟು ಮಾತ್ರಕ್ಕೂ ಸ್ವಲ್ಪ ಎಡೆ ಕೊಡ್ಲಿಕ್ಕೆ ನಾನು ಬಯಸುವುದಿಲ್ಲ. Though he was an old man, he is a tired man, he had been walking through, he took time to put the firewood in order. ಆತನೊಬ್ಬ ಮುದುಕನಾಗಿದ್ದಾನೆ, ವಯಸ್ಕನಾಗಿದ್ದಾನೆ, ಸುಸ್ತಾಗಿದ್ದಾನೆ, ದಣಿದು ಹೋಗಿದ್ದಾನೆ. ಆದಾಗ್ಯೂ ಕೂಡ ಕಟ್ಟಿಗೆ ತುಂಡುಗಳನ್ನು ವ್ಯವಸ್ಥಿತವಾಗಿ ಇಡ್ಲಿಕ್ಕೆ ಬೇಕಾದ ಎಲ್ಲ ಪ್ರಯಾಸ ಪಟ್ಟ. Put the firewood in order. ನಿಮ್ಮ ಎಲ್ಲ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿರಿ. One example and I close. ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಗಿಸ್ತೇನೆ. One day I came home and I found that my lunch is not ready. ಒಂದು ದಿವಸ ನಾನು ಮನೆಗೆ ಬಂದು ನೋಡ್ತೇನೆ, ನನಗೋಸ್ಕರ ಊಟ ಸಿದ್ಧವಾಗಿಲ್ಲ. When the preachers are hungry, they get angry. In Kashmir, not here. ಕಾಶ್ಮೀರದ ವಿಷಯ, ಇಲ್ಲಿಯ ವಿಷಯವಲ್ಲ. ಈ ಪ್ರೀಚರ್ಸ್ಗಳಿಗೆ ಆ ಊಟಗ ಹಸಿವಾಗ್ತಾ ಇರುವಾಗ ಊಟ ಸಿದ್ಧವಾಗದಿದ್ರೆ ತಕ್ಷಣ ಕೋಪ ಬರ್ತದೆ. I said, why the lunch is not ready? ನಾನು ಕೇಳಿದೆ, ಯಾಕೆ ಊಟ ಇನ್ನೂ ಸಿದ್ಧವಾಗಿಲ್ಲ? She said, you went to preach, I was praying. ಅವಳು ಹೇಳಿದಳು, ನೀನು ಪ್ರೀಚ್ ಮಾಡ್ಲಿಕ್ಕೆ ಹೋಗಿದ್ದೆ, ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದೆ. I said, don't talk to me like that. ನನ್ನ ಹತ್ರ ಹಾಗೆ ಮಾತಾಡಬೇಡ. She said, don't shout at me like that. ನೀನು ಹಾಗೆ ಬೊಬ್ಬೆ ಹಾಕಬೇಡ ಅಂತ ಅವಳು ಹೇಳಿದ್ಲು. We started to shout at each other. ನಾನು ಈ ತರ ಬೊಬ್ಬೆ ಹಾಕುವುದು ನನ್ನ ಸ್ವಭಾವ. Then I became angry. ನನಗೆ ಸಿಟ್ಟು ಬಂದಾಗ ಹೀಗೆ ಬೊಬ್ಬೆ ಹಾಕ್ತೇನೆ. I pushed her. ನಾನು ಅವಳನ್ನು ನೂಕಿ ಬಿಟ್ಟೆ. And she pushed me. ಅವಳು ಕೂಡ ನನ್ನನ್ನು ದೂಡಿ ಬಿಟ್ಲು. I did not bring her here because if she is here, I cannot tell this truth. ನನ್ನ ಹೆಂಡತಿ ನಾನು ಇಲ್ಲಿ ಕರ್ಕೊಂಡು ಬರಲಿಲ್ಲ, ಯಾಕೆಂದ್ರೆ ಅವಳು ಇಲ್ಲಿ ಎದುರು ಕೂತ್ರೆ ಈ ಕಥೆಯೆಲ್ಲ ಅವಳ ಮುಂದೆ ಹೇಳಲಿಕ್ಕೆ ಆಗುವುದಿಲ್ಲ. When she pushed me, I became more angry. ಅವಳು ನನ್ನನ್ನು ದೂಡಿದಾಗ ನನಗೆ ಇನ್ನೂ ಜಾಸ್ತಿ ಸಿಟ್ಟು ಬಂತು. I slapped her. ನಾನು ಕೆನ್ನೆಗೆ ಬಾರಿಸಿ ಬಿಟ್ಟೆ. She is a 5 feet small girl. ಬಹಳ ಗಿಡ್ಡವಾಗಿರುವಂತ ವ್ಯಕ್ತಿ ಅವಳು. She fell there ಕೆಳಗೆ ಬಿದ್ಲು and started to cry. ಮತ್ತು ಅಳಲಿಕ್ಕೆ ಶುರು ಮಾಡಿದ್ಲು. She was shaking the whole Jammu Kashmir. ಅವಳು ನಡುಗ್ತಾ ಇದ್ಲು ಮಾತ್ರವಲ್ಲ, ಅವಳ ಬೊಬ್ಬೆಯ ಮೂಲಕವಾಗಿ ಇಡೀ ಜಮ್ಮು ಕಾಶ್ಮೀರವನ್ನು ನಡುಗಿಸ್ತಾ ಇದ್ಲು. I thought, what will I do now? ಈಗ ನಾನು ಯೋಚನೆ ಮಾಡಿದ್ದೆ, ನನಗೆ ಏನು ಮಾಡಬಹುದು? I am living in one room. ನಾನು ಒಂದು ರೂಮಿನಲ್ಲಿ ವಾಸ ಮಾಡ್ತಾ ಇದ್ದೆ. So I thought, let me go and preach the gospel. ನಾನು ಯೋಚನೆ ಮಾಡಿದೆ, ಹಾಗಾದ್ರೆ ನಾನು ಹೊರಗಡೆ ಹೋಗಿ ಈಗ ಸುವಾರ್ತೆ ಸಾರಲಿಕ್ಕೆ ಹೋಗ್ತೇನೆ. I took some tracts and went to the bus station and distributing tracts. ನಾನು ಕೆಲವು ಸುವಾರ್ತೆ ಕರಪತ್ರ ತೆಗೆದುಕೊಂಡು ಬಸ್ ಸ್ಟಾಪಿಗೆ ಹೋದೆ ಮತ್ತು ಅಲ್ಲಿ ಅದನ್ನು ಹಂಚಲಿಕ್ಕೆ ಶುರು ಮಾಡಿದೆ. Buy this book will give you free. When I read this book, I got free. I got peace. ನಾನು ಅವರಿಗೆ ಹೀಗೆ ಬೊಬ್ಬೆ ಹಾಕಿ ಹೇಳ್ತಾ ಇದ್ದೆ, ಇದು ನಿಮಗೆ ಉಚಿತವಾಗಿ ಕೊಡಲ್ಪಡುತ್ತದೆ, ನಾನು ಇದನ್ನು ಓದುವುದರ ಮೂಲಕವಾಗಿ ನನಗೆ ಸಂಪೂರ್ಣ ಸಮಾಧಾನ ಸಿಕ್ಕಿತು. I don't have peace, that is why I was there. ನನ್ನ ಒಳಗಡೆ ಸಮಾಧಾನ ಇಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಬೊಬ್ಬೆ ಹಾಕಿ ಹೇಳ್ತಾ ಇದ್ದೆ. I decided to go home. ನಾನು ಮನೆಗೆ ವಾಪಸ್ ಹೋಗಲಿಕ್ಕೆ ನಿರ್ಧಾರ ಮಾಡಿದೆ. I went there. ನಾನು ಮನೆಗೆ ಹೋದೆ. Let me cut short the story. ನಾನು ಈ ಕಥೆಯನ್ನು ಚುಟುಕು ಮಾಡ್ತೇನೆ. In the evening, ಸಂಜೆ ಸಮಯದಲ್ಲಿ a guest came, Professor Elijah. ಪ್ರೊಫೆಸರ್ ಎಲೈಜಾ ಎಂಬವರು ನಮ್ಮ ಮನೆಗೆ ಅತಿಥಿಯಾಗಿ ಬಂದರು. And we said we will have family prayer. ನಾವು ಒಂದು ಕುಟುಂಬ ಪ್ರಾರ್ಥನೆ ಮಾಡೋಣ ಅಂತ ಅವರು ಹೇಳಿದ್ರು. My son was 10 months old. ನನ್ನ ಮಗ ಆ ಸಮಯದಲ್ಲಿ 10 ತಿಂಗಳ ಚಿಕ್ಕ ಮಗು. Only one child. ಆಗ ನನಗೆ ಒಂದೇ ಮಗು ಇತ್ತು. We were having our family prayer. ನಾವು ಕುಟುಂಬ ಪ್ರಾರ್ಥನೆಗೆ ಸಿದ್ಧವಾಗ್ತಾ ಇದ್ವಿ. And my son started to cry. ನನ್ನ ಮಗು he was going to die. ನನ್ನ ಮಗು ಅಳ್ಲಿಕ್ಕೆ ಶುರು ಮಾಡಿದ, ಸಾಯ್ಲಿಕ್ಕಿದ್ದ. He was going from my hand to Lily's hand to Elijah's hand to my hand. ನನ್ನ ಮಗು ನನ್ನ ಕೈಯಿಂದ ನನ್ನ ಹೆಂಡತಿ ಕೈಗೆ, ಹೆಂಡತಿ ಕೈಯಿಂದ ಎಲೀಷನ ಕೈಗೆ ಹೀಗೆ ಆಚೀಚೆ ಹೋಗ್ತಾ ಇತ್ತು. I prayed for 1 hour. ನಾನು 1 ಗಂಟೆ ತನಕ ಪ್ರಾರ್ಥನೆ ಮಾಡಿದೆ. I did all the Pentecostal tricks to heal him. ಅವನನ್ನು ಗುಣಪಡಿಸಲಿಕ್ಕೋಸ್ಕರ ಸಾಧ್ಯವಿರುವ ಎಲ್ಲ ಪೆಂಟೆಕೋಸ್ಟ್ ತಂತ್ರಗಳನ್ನು ಮಾಡಿ ಮುಗಿಸಿದೆ. I said, in the name of Jesus Christ, you devil, go! ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನೇ ಹೋಗು. But it did not go. ಆದರೆ ಹೋಗಲಿಲ್ಲ. Then I said, in the name of Jesus Christ, devil, I said, go.
it did not go. ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ತುಳಿತೇನೆ ಎಂಬುದಾಗಿ ತುಳಿದು ಬಿಟ್ಟೆ, ಹೋಗಲಿಲ್ಲ. Elijah said, dedicate your child for God's service. ಎಲೀಷಾ ಹೇಳಿದ್ರು, ನಿಮ್ಮ ಮಗುವನ್ನ ಕರ್ತನ ಸೇವೆಗಾಗಿ ನೀವು ಪ್ರತಿಷ್ಠೆಪಡಿಸಿಕೊಳ್ಳಿ ಅಂತ ಹೇಳಿದ್ರು. I dedicated him hundreds of times. I did it once again. ನಾನು ಇದಕ್ಕಿಂತ ಮೊದಲು 100 ಸಲ ಅದನ್ನ ನನ್ನ ಮಗುವನ್ನ ಕರ್ತನ ಸೇವೆಗೆ ಎಂಬುದಾಗಿ ಪ್ರತಿಷ್ಠೆ ಮಾಡಿದ್ದೆ. He was not healed. ಆದಾಗ್ಯೂ ಆತನಿಗೆ ಸೌಖ್ಯವಾಗಲಿಲ್ಲ. 2.5 hours. 2.5 ಗಂಟೆ ತನಕ ಹೀಗೆ ಆಯ್ತು. I asked God, ನಾನು ದೇವರಲ್ಲಿ ಕೇಳಿದೆ, why you are not healing my son? ನನ್ನ ಮಗನನ್ನು ನೀನು ಯಾಕೆ ಗುಣಪಡಿಸ್ತಾ ಇಲ್ಲ? God said, you should have asked this earlier. ದೇವರು ಹೇಳಿದ್ರು, ಈ ಪ್ರಶ್ನೆ ನೀನು ಬಹಳ ಬೇಗ ಕೇಳಬೇಕಿತ್ತು. Why did you slap your wife? ನಿನ್ನ ಹೆಂಡತಿ ಕೆನ್ನೆಗೆ ನೀನು ಯಾಕೆ ಬಾರಿಸಿದೆ? I said, Lord, I am from Kerala. I can explain anything. ನಾನು ಹೇಳಿದೆ, ನಾನು ಕೇರಳದಿಂದ ಬಂದ ವ್ಯಕ್ತಿಯಾಗಿದ್ದೇನೆ, ಇದೆಲ್ಲ ವಿವರಿಸಲಿಕ್ಕೆ ಆಗೋದಿಲ್ಲ. I tried to explain. ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದೆ. But God did not understand because God was not a Malayali. ದೇವರಿಗೆ ನಾನು ವಿವರಿಸುವುದು ಅರ್ಥವಾಗುವುದಿಲ್ಲ, ಯಾಕಂದ್ರೆ ದೇವರು ಮಲಯಾಳಿ ಅಲ್ಲ. I said, God, I think I made a mistake. ನಾನು ಹೇಳಿದೆ, ಬಹುಶಃ ದೇವರೇ ನಾನೊಂದು ತಪ್ಪು ಮಾಡಿದ್ದೆ. God said, ask her forgiveness. ದೇವರು ಹೇಳಿದ್ರು, ಅವಳ ಹತ್ತಿರ ಹೋಗಿ ನೀನು ಕ್ಷಮಾಪಣೆ ಕೇಳು. Ask whom? ಯಾರ ಹತ್ರ ಕೇಳಬೇಕು? I am not from Udupi to ask forgiveness to the wife. ಹೆಂಡತಿ ಹತ್ರ ಕ್ಷಮಾಪಣೆ ಕೇಳಲಿಕ್ಕೆ ನಾನು ಉಡುಪಿಯಿಂದ ಬಂದವನಲ್ಲ. I said, Lord, I will not ask that. ಇಲ್ಲ, ನಾನು ಹೆಂಡತಿ ಹತ್ರ ಕ್ಷಮಾಪಣೆ ಕೇಳುವುದಿಲ್ಲ. God said, I will not heal your son. ದೇವರು ಹೇಳಿದ, ನಿನ್ನ ಮಗನನ್ನು ನಾನು ಗುಣಪಡಿಸುವುದಿಲ್ಲ. I said, let him cry for some more time, then he will sleep. ನಾನು ಹೇಳಿದೆ, ಈ ಸ್ವಲ್ಪ ಸಮಯ ಇನ್ನು ಅವನು ಅಳ್ತಾ ಇರ್ತಾನೆ, ಆಮೇಲೆ ತನ್ನಷ್ಟಕ್ಕೆ ನಿದ್ರೆ ಮಾಡ್ತಾನೆ, ತೊಂದರೆ ಇಲ್ಲ. My son went to Elijah's hand. ನನ್ನ ಮಗ ಎಲೀಜನ ಕೈಗೆ ಹೋದ. He came from there into my hand. ಅಲ್ಲಿಂದ ನನ್ನ ಕೈಗೆ ಬಂತು. I looked at him. ಆ ಮಗುವನ್ನು ನೋಡಿದೆ. He was going to die. ಖಂಡಿತವಾಗಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಾಯುವ ಸ್ಥಿತಿ ಇದೆ. ಆತನು ಒಂಥರ ನರಳುತ್ತಾ ಇದ್ದಾನೆ. I did not want him to die. ಆದರೆ ನನ್ನ ಮಗುವನ್ನು ಸಾಯುವುದು ನಾನು ಇಷ್ಟಪಡಲಿಲ್ಲ. I was willing to apologize to my wife. ಆದ್ರಿಂದ ನನ್ನ ಹೆಂಡತಿ ಹತ್ರ ಹೋಗಿ ಕ್ಷಮಾಪಣೆ ಕೇಳುವುದಕ್ಕೆ ನಾನು ಮನಸ್ಸು ಮಾಡಿದೆ. I looked at Elijah. ನಾನು ಎಲೈಜನನ್ನು ನೋಡಿದೆ. He's a very innocent man. ಆತನು ಬಹಳ ಮುಗ್ಧ ವ್ಯಕ್ತಿ. He closed his eyes and he was praying. ಅವರು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. I knew this is the best time he will not see if ಮತ್ತು ಆತನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ ಈ ಗಳಿಗೆ ಇದು ಬಹಳ ಉತ್ತಮ ಗಳಿಗೆ ಆತನು ಕಾಣುವುದಿಲ್ಲ. I put my hand on Lily's hand. ನಾನು ನನ್ನ ಮಡದಿ ಲಿಲ್ಲಿಯ ಹಸ್ತದಲ್ಲಿ ನನ್ನ ಕೈಯನ್ನಿಟ್ಟೆ. I put my lip as long as it will go into the ear of Lily. ಅವಳ ಕಿವಿ ಒಳಗೆ ತೂರಿಸುವಷ್ಟರ ಮಟ್ಟಿಗೆ ನನ್ನ ತುಟಿಗಳನ್ನ ಕಿವಿ ಒಳಗೆ ಹಾಕಿದೆ. And I said, Lily, forgive me for hitting you. ಲಿಲ್ಲಿ, ನಾನು ಮಾಡಿದ ಈ ತಪ್ಪಿಗಾಗಿ ನನ್ನನ್ನು ಕ್ಷಮಿಸು. She caught hold of me. ಅವಳು ನನ್ನನ್ನು ಬಿಗಿಯಾಗಿ ಹಿಡ್ಕೊಂಡ್ಲು. She said, no, it was my mistake. ಇಲ್ಲ, ಅದು ನನ್ನ ತಪ್ಪು ಎಂಬುದಾಗಿ ಅವಳು ಹೇಳಿದ್ಲು. Please forgive me. ನನ್ನನ್ನು ಕ್ಷಮಿಸು ಎಂಬುದಾಗಿ ಅವಳು ಕೇಳಿದ್ಲು. We got reconciled. ನಾವು ತಕ್ಷಣ ನಮ್ಮ ಸಂಬಂಧ ಸರಿಪಡಿಸಿಕೊಂಡು ರಾಜಿ ಆದೆವು. We are sitting like this. ನಾವು ಈ ರೀತಿಯಾಗಿ ಕುಳಿತುಕೊಂಡಿದ್ದೆವು. Then I realized there is an unmarried man in the room. ನನ್ನ ರೂಮಿನಲ್ಲಿ ಮದುವೆ ಆಗದಿರುವಂತಹ ಈ ವ್ಯಕ್ತಿ ಇದ್ದಾನೆ. We separated. ನಾವು ತಕ್ಷಣ ಪ್ರತ್ಯೇಕವಾದೆವು. I looked at my son. ನನ್ನ ಮಗನನ್ನು ನೋಡಿದೆ. He was fast asleep. ಆತನು ಗಾಢ ನಿದ್ರೆಯಲ್ಲಿದ್ದ. Not when I did the Pentecostal tricks. ನಾನು ಆತನನ್ನು ಗುಣಪಡಿಸುವುದಕ್ಕಾಗಿ ಪೆಂಟೆಕೋಸ್ಟ್ ಟ್ರಿಕ್ಸ್ ಗಳನ್ನು ಉಪಯೋಗಿಸಿದಾಗ ಆತನು ಗುಣವಾಗಲಿಲ್ಲ. When I put the firewood in order. ನಾನು ಕಟ್ಟಿಗೆಯನ್ನ ವ್ಯವಸ್ಥಿತವಾಗಿ ಜೋಡಿಸಿದಾಗ ಆತನಿಗೆ ಸೌಖ್ಯವಾಯಿತು. I don't know how many minutes we remain like that. ಈ ರೀತಿಯಾಗಿ ಅಪ್ಪಿಕೊಂಡು ನಾವು ಎಷ್ಟು ನಿಮಿಷ ಹಾಗೆ ಇದ್ದೇವೆ ಎಂಬುದಾಗಿ ನನಗೆ ಗೊತ್ತಿಲ್ಲ. Maybe half a minute. ಬಹುಶಃ ಅರ್ಧ ನಿಮಿಷ. Maybe 1 minute. ಅದು 1 ನಿಮಿಷ. That is all. ಆಗಿರಬಹುದು. But when we got reconciled, when we put the fire in order, the miracle came by itself. ಯಾವಾಗ ನಾನು ಗಂಡ ಹೆಂಡತಿ ನಮ್ಮ ಸಂಬಂಧ ಸರಿಪಡಿಸಿಕೊಂಡೆವು, ಅಂದ್ರೆ ಕಟ್ಟಿಗೆಯನ್ನು ಸರಿಯಾಗಿ ಜೋಡಿಸಿದೆವು, ದೇವರ ಕಡೆಯಿಂದ ಬೆಂಕಿ ತಕ್ಷಣ ಇಳಿದು ಬಂತು, ನನ್ನ ಮಗನಿಗೆ ಸೌಖ್ಯವಾಯಿತು. What about your firewoods? ನಿಮ್ಮ ಕಟ್ಟಿಗೆ ಕುರಿತಾಗಿ ಏನು? Your relationship with your spouse. ನಿನ್ನ ಜೀವನ ಸಂಗಾತಿಯೊಂದಿಗೆ ನಿನ್ನ ಸಂಬಂಧ ಹೇಗಿದೆ? With your pastor. ನಿನ್ನ ಸಭಾಪಾಲಕರೊಂದಿಗೆ ನಿನ್ನ ಸಂಬಂಧ ಹೇಗಿದೆ? With your parents. ನಿನ್ನ ತಂದೆ ತಾಯಿಯೊಂದಿಗೆ ಸಂಬಂಧ ಹೇಗಿದೆ? Shall we pray? ನಾವು ಪ್ರಾರ್ಥನೆ ಮಾಡೋಣವೇ? Close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Do you want a miracle? ನಿಮಗೆ ಅದ್ಭುತ ಬೇಕಾ? Do you want to see a lamb coming on top of your mountain? ನಿಮ್ಮ ಬೆಟ್ಟದ ತುದಿಯಲ್ಲಿ ಒಂದು ಟಗರು ಬರುವುದನ್ನು ಕಾಣಲಿಕ್ಕೆ ನೀವು ಬಯಸ್ತೀರಾ? Do you want to see that you are blessed with blessings upon blessings? ನೀವು ಆಶೀರ್ವಾದಗಳ ಮೇಲೆ ಆಶೀರ್ವಾದವನ್ನ ನಿರಂತರವಾಗಿ ಹೊಂದಿಕೊಳ್ಳಲಿಕ್ಕೆ ಬಯಸುತ್ತೀರಾ? Put the firewood in order today, now. ಈ ದಿವಸ, ಈ ಕ್ಷಣದಲ್ಲಿ ಆ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿರಿ. Who will say?
ಯಾರು ಹೇಳ್ತಾರೆ? God, I will put the firewood in order. ದೇವರೇ, ನನ್ನ ಕಟ್ಟಿಗೆ ನಾನು ವ್ಯವಸ್ಥಿತವಾಗಿ ಜೋಡಿಸ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಯಾರು ಸಿದ್ಧರಿದ್ದೀರಿ? Everything is not in order. ಈ ಪ್ರತಿಯೊಂದು ಸಂಗತಿಗಳು ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿಲ್ಲ. There is a girl in my life. ನನ್ನ ಜೀವನದಲ್ಲಿ ಒಂದು ಹುಡುಗಿ ಇದ್ದಾಳೆ. There is a man in my life. ನನ್ನ ಜೀವಿತದಲ್ಲಿ ಒಬ್ಬ ಪುರುಷ ಇದ್ದಾನೆ. I take bribe. ನಾನು ಲಂಚ ತೆಗೆದುಕೊಳ್ತಾ ಇದ್ದೇನೆ. I beat my wife. ನಾನು ನನ್ನ ಹೆಂಡತಿಗೆ ಹೊಡಿತಾ ಇದ್ದೇನೆ. I abuse my mother-in-law. ನನ್ನ ಅತ್ತೆಗೆ ನಾನು ದೂಷಿಸ್ತೇನೆ. I fight with my daughter-in-law. ನನ್ನ ಗರ್ಲ್ ಫ್ರೆಂಡ್ ಒಟ್ಟಿಗೆ ಹೊಡೆದಾಟ ಮಾಡ್ತೇನೆ. I disobey my parents. ನನ್ನ ತಂದೆ ತಾಯಿಗೆ ನಾನು ಅವಿಧೇಯನಾಗ್ತೇನೆ. What is that firewood that is not in order? Put it in order now. ವ್ಯವಸ್ಥಿತವಾಗಿ ಜೋಡಿಸಲ್ಪಡದಿರುವ ಆ ಕಟ್ಟಿಗೆ ಯಾವುದು ಗುರುತಿಸು ಮತ್ತು ಅದನ್ನು ವ್ಯವಸ್ಥಿತವಾಗಿ ಈ ಕ್ಷಣದಲ್ಲಿ ಜೋಡಿಸು. So that God may say to you, ಇದರ ನಿಮಿತ್ತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. I will bless you with blessings upon blessings. ನಿನ್ನ ಮೇಲೆ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ಕಳಿಸ್ತೇನೆ. Do you see a firewood that is not in order? ನಿನ್ನ ಜೀವಿತದಲ್ಲಿ ವ್ಯವಸ್ಥಿತವಾಗಿ ಜೋಡಿಸದಿರುವಂತಹ ಒಂದು ಕಟ್ಟಿಗೆ ತುಂಡು ನಿನಗೆ ಕಾಣಿಸ್ತಾ ಇದೆಯಾ? A small firewood, ಅದು ಒಂದು ಚಿಕ್ಕ ತುಂಡು ಆಗಿರಬಹುದು, a long firewood, ಅಥವಾ ಒಂದು ದೊಡ್ಡ ತುಂಡು ಆಗಿರಬಹುದು, a very big firewood. ಒಂದು ಬಹಳ ದೊಡ್ಡ ಗಾತ್ರದ ಒಂದು ತುಂಡು ಆಗಿರಬಹುದು. Take it, ಅದನ್ನು ತೆಗೆದುಕೋ, put it in order. ಸರಿಯಾಗಿ ಜೋಡಿಸು. What is to be thrown out, throw it away. ಯಾವುದು ಬಿಸಾಡಲ್ಪಡಬೇಕು ತೆಗೆದು ಬಿಸಾಡಿ ಬಿಡು. Prepare the altar in the proper way, and then God will bless you with blessings upon you. ನೀನು ಯಜ್ಞವೇದಿಯ ಮೇಲೆ ಇಡಬೇಕಾದ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಮೊದಲು ಜೋಡಿಸು, ಆ ನಂತರ ದೇವರ ಬೆಂಕಿ ನಿನ್ನ ಮೇಲೆ ಬರುತ್ತದೆ, ಆಶೀರ್ವಾದ ಹೊಂದುತ್ತಿ. If you see a firewood in your life, ನಿನ್ನ ಜೀವಿತದಲ್ಲಿ ಆ ಥರದ ಕಟ್ಟಿಗೆ ನೀನು ಕಾಣುತ್ತಾ ಇದ್ದರೆ, I want you to raise your hand ನೀನು ನಿನ್ನ ಕೈಗಳನ್ನು ಮೇಲಕ್ಕೆತ್ತಬೇಕೆಂಬುದಾಗಿ ನಾನು ಬಯಸ್ತೇನೆ. and say to God, ಮತ್ತು ದೇವರ ಮುಂದೆ ಹೇಳಿಕೋ, God, today I put the firewood in order. ದೇವರೇ, ಈ ದಿವಸ ಈ ಕ್ಷಣ ನನ್ನ ಕಟ್ಟಿಗೆ ನಾನು ವ್ಯವಸ್ಥಿತವಾಗಿ ಜೋಡಿಸ್ತೇನೆ. Do you see a firewood? ನೀನು ಆ ಕಟ್ಟಿಗೆ ತುಂಡನ್ನು ನೋಡಿದ್ಯಾ? Do you see a firewood in your life? ನಿನ್ನ ಜೀವಿತದಲ್ಲಿ ಆ ಕಟ್ಟಿಗೆ ತುಂಡು ನಿನಗೆ ಕಾಣ್ತಾ ಇದೆಯಾ? Not in the life of your husband, not in the life of your wife, not in the life of your parents, but in your life. ನಿನ್ನ ಗಂಡನ ಜೀವಿತದಲ್ಲ, ಹೆಂಡತಿ ಜೀವಿತದಲ್ಲ, ತಂದೆ ತಾಯಿಯ ಜೀವಿತದಲ್ಲ, ನಿನ್ನ ಸ್ವಂತ ಜೀವಿತದಲ್ಲಿ ಆ ಕಟ್ಟಿಗೆ ತುಂಡು ನಿನಗೆ ಕಾಣಿಸ್ತಾ ಇದೆಯಾ? Take the firewood and put it in order. ಅದನ್ನು ವಾಪಸ್ ತೆಗಿ ಮತ್ತು ಸರಿಯಾಗಿ ಜೋಡಿಸು. Let me pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. Heavenly Father, you see these hands. ಪರಲೋಕದ ತಂದೆ, ನೀನು ಈ ಕೈಗಳನ್ನು ನೋಡುತ್ತಾ ಇದ್ದೀಯ. They are not raising towards me, but they are raising towards you. ಅವರ ನನ್ನ ಕಡೆಗೆ ಈ ಕೈಗಳನ್ನು ಎತ್ತುತ್ತಾ ಇಲ್ಲ, ನಿನ್ನ ಕಡೆಗೆ ಎತ್ತಿದ್ದಾರೆ ಸ್ವಾಮಿ. Help them to put the firewood in order. ಅವರಿಗೆ ನೀನು ಸಹಾಯ ಮಾಡು, ಈ ಕಟ್ಟಿಗೆ ತುಂಡುಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವುದಕ್ಕಾಗಿ. Help them to obey God 100%. ದೇವರಿಗೆ 100% ವಿಧೇಯರಾಗುವುದಕ್ಕಾಗಿ ಅವರಿಗೆ ಸಹಾಯ ಮಾಡು. Bless them. ಆಶೀರ್ವದಿಸು In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.